ಆಪರೇಷನ್ ಕಮಲ ಭೀತಿಯಿಂದ ಪಾರಾದ ಜೆಡಿಎಸ್ ಕಾಂಗ್ರೆಸ್ ಈಗ ನಿರುಮ್ಮಳವಾಗಿ ದೋಸ್ತಿಯ ಸಮನ್ವಯದತ್ತ ಚಿತ್ತಾರಿಸಿದವೆ. ಇದರ ಮಧ್ಯೆ ದೋಸ್ತಿಗಳಲ್ಲಿ ಭಿನ್ನಾಮತ ತಂದಿಟ್ಟಿರ್ತಕ್ಕಂಥ ವರ್ಗಾವಣೆ ವಿಚಾರ ಈಗಷ್ಟೇ ಶುರುವಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಭುಗಿಲೆದ್ದಿದೆ. ಸೊ ಹಾಗಾದರೆ ಮುಂದೆ ಈ ಆಪರೇಷನ್ ಕಮಲ ಮತ್ತೆ ಬಾರದಿರೋ ಹಾಗೆ ಕಾಂಗ್ರೆಸ್ ಜೆಡಿಎಸ್ 2+2 ಫಾರ್ಮುಲಾ ಮಾಡ್ಕೊಂಡಿದೆ. ಹಾಗಾದರೆ ಅಂಥದ್ದೇನು ಫಾರ್ಮುಲಾ? ಸುಗಮ ಮೈತ್ರಿ ಸರ್ಕಾರಕ್ಕೆ 12 ಸೂತ್ರ. ಸೊ ಇದೇ ಹೊತ್ತಿನ ಚರ್ಚೆ. 2+2 ಫಾರ್ಮುಲಾ, ಇದು ಮೈತ್ರಿ ಮಂತ್ರ. ಇದೇನಿದು 2+2 ಫಾರ್ಮುಲಾ ಅಂತ ಕೇಳ್ಬೋದು. ಯಾಕಂತಂದ್ರೆ ಇದು ಈಗ ಒಂದು ವೇಳೆ ಜೆಡಿಎಸ್ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಬಿಜೆಪಿ ಹಣದಂತ ಒಂದು ಪೊಲಿಟಿಕಲ್ ಆಪರೇಷನ್ ಕಮಲ ಏನಾದರೂ ಆಗೋದೇ ಆದರೆ ಅಂಥ ಸಂದರ್ಭದಲ್ಲಿ ಅದನ್ನು ಬ್ರೇಕ್ ಮಾಡಲಿಕ್ಕೆ 2+2 ಫಾರ್ಮುಲಾ. ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತಕ್ಕಂಥದ್ದು, ಇದು 12 ಸೂತ್ರ. 2+2 ಅಂತಂದ್ರೆ ಎರಡೂ ಪಕ್ಷಗಳಲ್ಲಿರ್ತಕ್ಕಂಥ ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದು. ಕಾಂಗ್ರೆಸ್ನಿಂದ 2 ಸಚಿವರು, ಹಾಗೆ ಜೆಡಿಎಸ್ನಿಂದ 2. ಅದ್ರ ಜೊತೆಗೇನೆ ಈಗಿರ್ತಕ್ಕಂಥ ಶಾಸಕರ, ಎರಡೂ ಪಕ್ಷಗಳ ಶಾಸಕರು ಇರ್ತಕ್ಕಂಥ ಕ್ಷೇತ್ರದ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಬಾರ್ದು. ಹೊಸ ಯೋಜನೆಗಳ ಘೋಷಣೆ ಮಾಡಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು. ಮತ್ತೊಂದು ಕಡೆ ಶಾಸಕರ ಬೇಡಿಕೆ ಅಂತೆ ವರ್ಗಾವಣೆ ಆಗಬೇಕು. ಅದು ತಹಸೀಲ್ದಾರ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೊಂದು ಕಡೆ ಪೊಲೀಸ್ ಆಫೀಸರ್ಸ್ ಇರ್ಬೋದು. ಶಾಸಕರನ್ನ ಸಚಿವರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಬೀಳಬೇಕು. ಅಂದರೆ ಜೆಡಿಎಸ್ ಕಾಂಗ್ರೆಸ್ ಇಬ್ಬರು ಕೂಡ ಒಟ್ಟಾಗಿ ತೀರ್ಮಾನ ಕೈಗೊಳ್ಳಬೇಕು. ಸೊ ಇದು ಏನು ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರದಲ್ಲಿ ಈಗಾಗಲೇ ಶುರು ಆಗಿರತಕ್ಕಂಥದ್ದು ಒಂದು ವರ್ಗಾವಣೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಲೆಬಿಸಿ ಉಂಟು ಮಾಡಿದೆ. ಈಗ ಏನು CLP ಸಭೆ ಕೂಡ ಶುರು ಆಗಿದೆ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಸೊ ಅಲ್ಲಿ ಈಗಾಗಲೇ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಕೂಡ ಶುರು ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಭುಗಿಲೆದ್ದಿದೆ ಅಧಿಕಾರಿಗಳ ವರ್ಗಾವಣೆ ವಿಚಾರ. ಸೊ ಈಗಾಗಲೇ ಈ ವಿಚಾರ ಮತ್ತೆ ಏನು ದೊಡ್ಡ ಸದ್ದು ಮಾಡಿದೆ ಶಾಸಕಾಂಗ. ನಾವು ಹೇಳಿದ ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೆ ನಾವು ಹೇಗೆ ಕೆಲಸ ಮಾಡೋದು? ನಾವು ಹೇಳೋದು ಒಂದು, ಅಲ್ಲಿ ಬರೋ ಅಧಿಕಾರಿಗಳೇ ಮತ್ತೊಬ್ಬರು. ಹಾಗಾದ್ರೆ ನಾವು ಮೈತ್ರಿ ಸರ್ಕಾರದಲ್ಲಿ ನಮ್ಮ ಕೆಲಸಗಳು ಆಗೋದು ಹೇಗೆ? ಇದು ನಮ್ಮ ಸರ್ಕಾರ ಅಲ್ಲವೇ? ಹೌದಾ ಹೇಳಿ ಅಂತೇಳಿ ಶಾಸಕರು ಇವತ್ತು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅನುದಾನ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಇಲ್ಲ, ಪಕ್ಷ ಸಂಘಟಿಸಿ ಅಂದ್ರೆ ನಾವು ಹೇಗೆ ಮಾಡೋದು? ನೀವು ಹೇಳ್ತಾ ಇದ್ರೆ ಟಾರ್ಗೆಟ್ ಕೊಡ್ತೀರಾ, ಅವೆಲ್ಲ ಒಟ್ಟಾಗಿ ಕೆಲಸ ಮಾಡೋಕಂತ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ವರ್ಗಾವಣೆಯದ್ದೇ ದೊಡ್ಡ ಸದ್ದು. ಅತೃಪ್ತಿಯನ್ನ ಶಾಸಕರು ಹೊರಗೆ ಹಾಕಿದ್ದಾರೆ. ಬಹಿರಂಗ ಹೇಳಿಕೆ ಕೊಟ್ಟರೆ ಬಂಡಾಯ ಅಂತೀರಾ, ಇಲ್ಲಿ ಬಂದು ಕೇಳಿದ್ರೆ ಅದ್ರ ಬಗ್ಗೆ ಕೆಲಸಗಳಾಗಲ್ಲ. ನಾವೇನು ಮಾಡಬೇಕು ನೀವೇ ಹೇಳಿ. ಹೀಗೆ ಅನೇಕ ಶಾಸಕರು ಇವತ್ತು ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ತಮ್ಮ ಆಕ್ರೋಶವನ್ನ, ಅಸಮಾಧಾನ ಹೊರಗೆ ಹಾಕಿದರೆ. ಹಾಗಾಗಿನೇ ನಾನು ಆಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಗ್ರಾಫಿಕ್ಸ್ ಅನ್ನು ನೋಡ್ಕೊಂಬರೋಣ ಇನ್ನೊಂದ್ಸಲ. ಯಾವ ರೀತಿಯಾಗಿ ಜೆಡಿಎಸ್ ಕಾಂಗ್ರೆಸ್ ಸಮನ್ವಯತೆಯಿಂದ ಮುಂದಿನ ಆಡಳಿತ ನಡೆಸಲಿಕ್ಕೆ ಒಂದು ಫಾರ್ಮುಲಾ, ಅಂದರೆ ಈಗ 12 ಸೂತ್ರ ಏನು ಹೇಳ್ತೀವಿ ಸಂಸಾರದಲ್ಲಿ ಸರಿಗಮ ಅಂದರೆ ಯಾವ ರೀತಿಯಾದಂಥ ಸುಖಿ ಸಂಸಾರಕ್ಕೆ 12 ಸೂತ್ರ ಅನ್ನೋದು. ಅದರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕೂಡ ಇಂಥದ್ದೇ ಸೂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ನಿಗಮ ಮಂಡಳಿಗಳಲ್ಲಿ ಸಮಾನವಾದ ಅವಕಾಶ ಕೊಡಬೇಕು, ಬೇಗ ರೆಡಿ ಮಾಡಬೇಕು ಈ ಒಂದು ಆದೇಶಗಳನ್ನು. ಹಾಗೆಯೇ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆ ವಿಚಾರದಲ್ಲೂ ಕೂಡ ತಾರತಮ್ಯ ಆಗಬಾರ್ದು. ಹೆಚ್ಚಿನ ಅನುದಾನ ಸಿಗಬೇಕು, ಅಭಿವೃದ್ಧಿ ಮಾಡಬೇಕು. ಮತ್ತೊಂದು ಕಡೆ ಹೊಸ ಯೋಜನೆಗಳು ಘೋಷಣೆ ಆಗಬೇಕು ಆಯಾ ಏರಿಯಾಗಳಿಗೆ, ಆಯಾ ಕ್ಷೇತ್ರಗಳಲ್ಲಿ. ಶಾಸಕರ ಬೇಡಿಕೆಯಂತೆ ವರ್ಗಾವಣೆಗಳಾಗಬೇಕು. ಸೊ ಈಗಾಗಲೇ ಏಕಪಕ್ಷೀಯವಾಗಿ ವರ್ಗಾವಣೆಗಳಾಗ್ತಾ ಇದ್ದಾರೆ ಅಂತ ಅಸಮಾಧಾನ ಇದೆ. ಶಾಸಕರನ್ನ ಸಚಿವರು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು. ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಸೊ ನಮ್ಮಿಂದಲೇ ಸರ್ಕಾರ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕು. ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಹಾಕಬೇಕು. ಇಲ್ಲಿ ಜೆಡಿಎಸ್ ತನ್ನ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಾ ಇದೆ ಅನ್ನೋ ಅಸಮಾಧಾನ ಕಾಂಗ್ರೆಸ್ನಲ್ಲಿದೆ. ಕಾಂಗ್ರೆಸ್ ಸಚಿವರು ನಮ್ಮ ಮಾತುಗಳನ್ನು ಕೇಳ್ತಾನೆ ಜೆಡಿಎಸ್ ಅಲ್ಲಿದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಕೂಡ ಮನ್ನಣೆ ಕೊಡಬೇಕು. ಮೈತ್ರಿ ಸರ್ಕಾರದಲ್ಲಿ ಪರಸ್ಪರ ಸಹಕಾರ ಇರಬೇಕು. ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಅಸಹಕಾರ ಅನ್ನುವಂಥದ್ದು ಬರಬಾರ್ದು. ಹಾಗೆ 10ನೇ ಪಾಯಿಂಟ್, ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಸಮನ್ವಯ ಸಮಿತಿ ಸಭೆ ಸೇರಬೇಕು. ಆ ದೊಡ್ಡ ವಿಚಾರಗಳನ್ನು ಅಲ್ಲಿ ಕೂತು ಚರ್ಚೆ ಮಾಡಬೇಕು. ನಮ್ಮ ನೋವುಗಳೇನಿದೆ, ಎರಡೂ ಪಕ್ಷಗಳ ಏನು ನಾಯಕರಿದ್ದಾರೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅಲ್ಲಿ ಚರ್ಚೆ ಆಗಬೇಕು. ಸೊ ಇದು ಒಟ್ಟು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಲೆಕ್ಕಾಚಾರದಲ್ಲಿ ನಡೀತಿರ್ತಕ್ಕಂಥದ್ದು. ನಾನು ಆಗಲೇ 2+2 ಫಾರ್ಮುಲಾ ಅಂದರೆ 2+2 ಫಾರ್ಮುಲಾ ಅಂದರೆ ಈ ಒಂದು ಮೂಲದ ಪ್ರಕಾರ ಎರಡೂ ಪಕ್ಷಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈ ಸರ್ಕಾರ ಪತನಕ್ಕೆ ಏನಾದರೂ ಬಿಜೆಪಿ ಆ ಮಟ್ಟಕ್ಕೆ ಹೋಗೋದೇ ಆದರೆ, ಸೊ ಇನ್ನೂ ಕೂಡ ಆಪರೇಷನ್ ಕಮಲ ಅದು ಈಗಾಗಲೇ ಅದೇನು ಮುಗಿದು ಹೋಗೋದಿಲ್ಲ, ಅದು ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ. ಸೊ ಒಂದು ಮೂಲದ ಪ್ರಕಾರ ಬಹಳಷ್ಟು ಶಾಸಕರು ಈಗಲೂ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ. ಕೆಲವರು ಅಡ್ವಾನ್ಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಮ್ಮ ಹತ್ರ ದಾಖಲೆಗಳಿಲ್ಲ. ಅಂಥದ್ದೊಂದು ಚರ್ಚೆ ಇದೆ. ಅದು ವಾಸ್ತವವಾಗಿ ಅದು ಗೊತ್ತಿಲ್ಲ. ಯಾಕಂದರೆ ಈಗ ಸ್ವತಃ ಜೆಡಿಎಸ್ ನಾಯಕರು, CM ಕೂಡ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರಿಗೆ ಆಫರ್ ಕೊಟ್ಟಿದ್ದಾರೆ, ನೀವು ಬಂದರೆ 5 ಕೋಟಿ ಕೊಡ್ತೀವಿ, ಮಂತ್ರಿ ಮಾಡ್ತೀವಿ, ಏನೆಲ್ಲ ಆಮಿಷಗಳು ಕೊಟ್ಟಿದ್ದಾರೆ ಅನ್ನೋದು. ಸೊ ಅದಕ್ಕೆ ನಾವು ಪ್ರೂವ್ ಮಾಡೋಕ್ಕಾಗಲ್ಲ, ಅಂದರೆ ಪ್ರೂಫ್ ಕೊಡೋಕ್ಕಾಗಲ್ಲ. ಅದು ಆ ರೀತಿ ನಡೀತಕ್ಕಂಥ ಒಂದು ಪೊಲಿಟಿಕಲ್ ಆಪರೇಷನ್. ಹಾಗಾಗಿನೇ ಈಗಲೂ ಕೂಡ ಇವತ್ತು ಜೆಡಿಎಸ್ ಕಾಂಗ್ರೆಸ್ನ ಪ್ರತಿ ಆಪರೇಷನ್ ಪ್ಲಾನ್ ಮಾಡಿತ್ತು. ಒಂದು ವೇಳೆ ಬಿಜೆಪಿನ ಆಪರೇಷನ್ ಕಮಲ ಮಾಡೋದಾದ್ರೆ ನಾವು ಕೂಡ ಪ್ರತಿಯಾಗಿ ಅದು ಕೌಂಟರ್ ಕೊಡಬೇಕೆ. ಜೆಡಿಎಸ್ ಕಾಂಗ್ರೆಸ್ ಕೂಡ ಜಂಟಿಯಾಗಿ ಬಿಜೆಪಿ ಶಾಸಕರನ್ನು ಸೆಳೆದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಾಂಗ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಅದರ ಪ್ರಯತ್ನ ಗೊತ್ತಾಗ್ತಾ ಇದ್ದಾಗ ಬಿಜೆಪಿ
ಈ ಯುದ್ಧದಿಂದ ಹಿಂದೆ ಸರಿತು, ಅಂದರೆ ಒಂದು ಹೆಜ್ಜೆಯಿಂದ BJP ಹಿಂದೆ ಸರಿತು, ಈ ಚುನಾವಣಾ ಅಖಾಡದಿಂದ ನಾವು ಬೇಡ ಉಸಾಬರಿ ಅಂತೇಳಿ ತೀರ್ಮಾನ ಮಾಡ್ತು. ಸೊ ಹಾಗಾದರೆ ಈಗ JDS ಕಾಂಗ್ರೆಸ್ ನಿಜವಾಗಲೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಆಡಳಿತ ನಡೆಸ್ತವೆ. ಮತ್ತೊಂದು ಕಡೆ JDS ಕಾಂಗ್ರೆಸ್ ಲೋಕಸಭಾ ಮೈತ್ರಿಯನ್ನು ಫಿಕ್ಸ್ ಮಾಡ್ಕೊಂಡಿದ್ದಾವೆ. ಇದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಾಯಕರಾದಂಥ M. ಲಕ್ಷ್ಮಣ್ ಇದ್ದಾರೆ, ಹಾಗೆಯೇ JDSನ ಹಿರಿಯ ನಾಯಕರು ಶಾಸಕರಾದಂಥ TS ಸರವಣ ಇಬ್ಬರು ಕೂಡ ಸ್ವಾಗತ ಮಾಡ್ತೀನಿ. ಸೊ ಸರವಣ ಅವರೇ, ಇವತ್ತು ನಿಮ್ಮ 2+2 ಫಾರ್ಮಲ್ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ನಡೀತದೆ. ಒಂದು ವೇಳೆ ಅಂಥದ್ದು ಬಂದರೆ ಅದ್ರ ಬಗ್ಗೆಕ್ಕಿಂತರೂ ಕೂಡ ಈಗ ಶಾಸಕಾಂಗ ಸಭೆ ಕೂಡ ಶುರು ಆಗಿದೆ ಕಾಂಗ್ರೆಸ್ನಲ್ಲಿ. ಅಲ್ಲಿ ಭಾಳ ಮೇಜರ್ ಆಗಿ ಬಂದಿರತಕ್ಕಂಥ ಇಶ್ಯೂ ಶಾಸಕರು ಹೇಳಿರ್ತಕ್ಕಂಥದ್ದು ನೋಡಿ, ನಾವು ಹೊರಗೆ ಮಾತಾಡಿದ್ರೆ ಅಸಮಾಧಾನ, ಅತೃಪ್ತಿ ಅಂತೀರಾ, ಬಂಡಾಯ ಅಂತ ಹೇಳ್ತೀರಾ. ಈ ಸರ್ಕಾರ ನಮ್ಮದು, ನಮ್ಗೆ ಫೀಲ್ ಆಗ್ತಲ್ಲ. ವರ್ಗಾವಣೆ ಯಾರ್ಯಾರೋ ಸೂಪರ್ ಅಧಿಕಾರಿಗಳು ಸೂಪರ್ ಪವರ್ ಯೂಸ್ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲದಂಗೆ ಟ್ರಾನ್ಸ್ಫರ್ ಆಗುತ್ತೆ. ನಿನ್ನೆ 141 ಅಧಿಕಾರಿಗಳು ಟ್ರಾನ್ಸ್ಫರ್ ಆಯಿತು, ಅದಕ್ಕೆಲ್ಲ CM ಅವ್ರಿಗೆ ಹೋಲ್ಡ್ ಮಾಡಿರೋಂಥದ್ದು. ಸೊ ಕಾಂಗ್ರೆಸ್ನಲ್ಲಿ ಒಂದು ಅತೃಪ್ತಿ ಇದೆ, ಹಾಗೆ JDSನಲ್ಲೂ ಕೂಡ ಅತೃಪ್ತಿ ಇರುತ್ತೆ, ನಮ್ಮ ಮಾತುಗಳು ನಡೀತಲ್ಲ, ನಮ್ಮ ಕೆಲಸಗಳಾಗ್ತಲ್ಲ. ಸೊ ಹಾಗಾದರೆ ಈಗಲೂ ಕೂಡ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲದರ ಮಧ್ಯನೂ ಕೂಡ JDS ಕಾಂಗ್ರೆಸ್ ಮೈತ್ರಿ ಸಂಸಾರ ಸರಿಯಾಗಿ ನಡೆಯುತ್ತಾ? ಖಂಡಿತ ತುಂಬ ಚೆನ್ನಾಗಿ ನಡೀತದೆ, ಅದರಲ್ಲಿ ಯಾವುದೇ ಕೂಡ ಅನುಮಾನ ಬೇಡ. 5 ವರ್ಷಗಳ ಕಾಲ ಈ ಮೈತ್ರಿ ಸರ್ಕಾರ ಸುಭದ್ರ ಸರ್ಕಾರವನ್ನು, ನಮ್ಮ 6 ಕೋಟಿ ಜನರ ವಿಶ್ವಾಸವನ್ನು ಗಳಿಸಿ ಒಳ್ಳೆ ಆಡಳಿತವನ್ನು ಕೊಡುವಂಥ ನಾಯಕತ್ವವನ್ನು ವಹಿಸ್ಕೊಂಡಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಜನರ ಬಗ್ಗೆ ಭಾಳಷ್ಟು ಕಳಕಳಿ ಇಟ್ಕೊಂಡು 12 ವರ್ಷ ಏನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಎಷ್ಟು ರಾಜಕೀಯವಾಗಿ ಈ ಮುಖ್ಯಮಂತ್ರಿ ಸ್ಥಾನ ಬಂದಾಗ ಏನೇನೆಲ್ಲ ಕಾರ್ಯಕ್ರಮ ಕೊಡ್ಬೋದು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದಾರೆ. ಮೊದಲನೇದಾಗಿ 2006ರಲ್ಲಿ ಆಕಸ್ಮಿಕವಾಗಿ ಮೊದಲನೇ ಬಾರಿಗೆ ಶಾಸಕರಾಗಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಭಾಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿರತಕ್ಕಂಥದ್ದನ್ನು ನಾವು ಗ್ರಾಮೋತ್ಸವ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೂಡ ಜನ ಮರಿತಾ ಇಲ್ಲ. ನಮ್ಮ ಕೆಲಸಗಳಾಗ್ತಾ ಇಲ್ಲ. ನಾವು ಕೇಳಿಗ ಒಬ್ಬ ಶಾಸಕರಿಗೆ ಒಂದು ರೂಲಿಂಗ್ ಪಾರ್ಟಿ ಇದ್ದಾಗ ಸಾಮಾನ್ಯವಾಗಿ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಆದರೆ ಸಾಮಾನ್ಯವಾಗಿ ಸರ್ಕಾರ ಏನಿರುತ್ತೆ ಅಂದ್ರೆ ನಮಗೆ ಬೇಕಾದ ಅಧಿಕಾರಿಗಳು ಅಲ್ಲಿ ಆಡಳಿತಾತ್ಮಕ ಆಮೇಲೆ ಏನೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಒಂದು ಶಾಸಕರು ಹೇಳ್ತಕ್ಕಂಥ ಅಧಿಕಾರಿಗಳಿದ್ರೆ ಕೆಲಸಗಳಾಗ್ತವೆ ಅನ್ನೋದು. ಸೊ ಈ ವಿಚಾರದಲ್ಲೂ ಕೂಡ ನಮ್ಮ ಮಾತುಗಳು ನಡೀತಾ ಇಲ್ಲ. ಸೊ JDSನವರೇ ಎಲ್ಲವೂ ಕೂಡ ತೀರ್ಮಾನಗಳು ಮಾಡ್ತಾರೆ. ಸೂಪರ್ CM HD ರೇವಣ್ಣ ಹಸ್ತಕ್ಷೇಪ ಮಾಡ್ತಾರೆ. ಇವತ್ತು HD ರೇವಣ್ಣ ದಿಢೀರಾಗಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋದ್ರು, DK ಶಿವಕುಮಾರ್ ಮನೆಗೆ ಹೋದ್ರು. ಸೊ ಎಲ್ಲಾದ್ರೂ ಈ ಶಾಸಕಾಂಗ ಸಭೆಯಲ್ಲಿ ನನ್ನ ವಿಚಾರ ಪ್ರಸ್ತಾಪ ಆಗ್ಬೋದಾ ಅನ್ನೋ ಆತಂಕನ ಗೊತ್ತಾಗ್ತಲ್ಲ. ನೋಡಿ, ಸನ್ಮಾನ್ಯ ರೇವಣ್ಣ ಅವರು ಒಬ್ಬ ಹಠವಾದಿ. ಯಾವುದರಲ್ಲಿ ಕೆಲಸದಲ್ಲಿ ಕೆಲಸ ಮಾಡಬೇಕಾದ್ರೆ ಅದ್ರ ಬೆನ್ನು ಬಿದ್ದು ಅವರ ಒಂದು ಜಿಲ್ಲೆಯಲ್ಲಿ ಮೊನ್ನೆ ಹಾಸನಲ್ಲಿ ಭಾನುವಾರ ಕಾರ್ಯಕ್ರಮ ಆಯಿತು, ನಾನು ಕೂಡ ಅಲ್ಲಿ ಇದ್ದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಹಿಂದೆ 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಇಂಥ ಒಂದು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದರು. ಅದೇ ಥರ 1850 ಕೋಟಿ ವೆಚ್ಚದ ಕಾಮಗಾರಿಗೆ ಮೊನ್ನೆ ಭಾನುವಾರ ಅಧಿಕೃತವಾಗಿ ಚಾಲನೆ ದೊರಕಿರತಕ್ಕಂಥದ್ದನ್ನು ನಾವು ಅಲ್ಲಿ ಕಣ್ಣಾರೆ ನೋಡಿದ್ದೀವಿ. ಯಾಕಂದರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ ಅದರ ಕೀರ್ತಿ ಸಂಪೂರ್ಣವಾಗಿ ಸನ್ಮಾನ್ಯ ರೇವಣ್ಣ ಅವರಿಗೆ ಹೋಗುತ್ತೆ. ಯಾಕೆಂದರೆ ಅವರು ಎಲ್ಲಿ ಕೂಡ ಸ್ವಲ್ಪ ಜೋರು ಧ್ವನಿ ಇರ್ಬೋದು, ಹೊತ್ತು ಯಾರನ್ನೂ ಕೂಡ ನೋವು ಮಾಡಬೇಕು, ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬೇಕು, ನಮ್ಮ ಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಅವ್ರಿಗೆ ಬೇರೆ ಥರ ಭಿನ್ನಾಭಿಪ್ರಾಯ ಬರೋ ಥರ ನಡ್ಕೋಬೇಕು ಅನ್ನೋ ಭಾವನೆ ಯಾವತ್ತೂ ಇಲ್ಲ. ಅದರಿಂದ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ MLAಗಳಿರ್ಬೋದು, ಕಾಂಗ್ರೆಸ್ MLAಗಳಿರ್ಬೋದು, ಇಬ್ಬರು ಕೂಡ ಅಣ್ಣ ತಮ್ಮ ಇದ್ದಂಗೆ. ಆ ಥರ ಕಾಂಗ್ರೆಸ್ಸು JDSನ ಭಾವನೆನೇ ಇಲ್ಲಿ ಇಲ್ಲ. ಅಲ್ಲಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದ್ರೆ ಅವ್ರದ್ದಾದಂಥ ಕೆಲವು ಅಧಿಕಾರಿಗಳನ್ನು ಆಡಳಿತ ನಡೆಸಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಅವ್ರಿಗೆ ಹಾಕಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳಿದೆ. ಅಲ್ಲಿ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಎಲ್ಲಿ ಕೂಡ JDS ಕಾಂಗ್ರೆಸ್ ಅಂತ ಬರಲ್ಲ. JDS ಶಾಸಕರಿರೋ ಜಾಗದಲ್ಲಿ ಅವ್ರ ಇಷ್ಟ, ಕಾಂಗ್ರೆಸ್ ಶಾಸಕರಿರೋ ಜಾಗದಲ್ಲಿ ಅವ್ರ ಇಷ್ಟ. ಇಲ್ಲಿ ಏನಾಗುತ್ತಂದ್ರೆ ಇದನ್ನ ಎಲ್ಲವನ್ನೂ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಡೆಪ್ಟಿ CM ಇಬ್ಬರು ಕೂತ್ಕೊಂಡು ಈ ಒಂದು ವರ್ಗಾವಣೆ ವಿಚಾರದಲ್ಲಿ ಇಬ್ಬರು ಒಮ್ಮತದಿಂದನೇ ಟ್ರಾನ್ಸ್ಫರ್ಗಳು ಆಗ್ತಾ ಇರತಕ್ಕಂಥದ್ದು. ಎಲ್ಲಿ ಕೂಡ ಒನ್ ಮ್ಯಾನ್ ಶೋ ಇಲ್ಲಿ ಇಲ್ಲ. ಅದನ್ನ ಸ್ಪಷ್ಟಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಎಸ್ ಲಕ್ಷ್ಮಣರೇ, ಈಗ ನಿಮ್ಮ ಶಾಸಕರೇ ಇವತ್ತು ಶಾಸಕಾಂಗ ಸಭೆಯಲ್ಲಿ ತಾವು ಒಂದು ದೊಡ್ಡ ಗಂಡಾಂತರದಿಂದ ಪಾರಾದ್ವಿ ಅನ್ನೋಂಥ ಒಂದು ನಿಮ್ಮ ಹತ್ರ ಒಂದು ಫೀಲಿಂಗ್ ಇದೆ. ಆಪರೇಷನ್ ಆಗೋಗ್ಬಿಡ್ತು, ಸರ್ಕಾರನೇ ಎಲ್ಲೆಲ್ಲೂ ಕಲಾಗುತ್ತೆ, ನಿಮ್ಮ ಶಾಸಕರು ಹೋಗಿರ್ತಕ್ಕಂಥ ರೀತಿ ನೀತಿಗಳು ಹಾಗಂತೇಳಿ ಅದು ಇನ್ನೂ ಕೂಡ ಮುಗಿದಿಲ್ಲ. ನನ್ನ ಪ್ರಕಾರ, ನನ್ನ ರೀಡಿಂಗಲ್ಲಿ ಇನ್ನೂ ಕೂಡ ಅದು ಬೂದಿ ಮುಚ್ಚಿದ ಕೆಂಡ. ಸೊ ಹಾಗಿರುವಾಗ ಒಂದು ಒತ್ತಡ ತಂತ್ರ ಇರುತ್ತೆ. ಒಂದು ಯಾವುದೇ ಒಂದು ಶಾಸಕನಿಗೆ ತನ್ನ ಕ್ಷೇತ್ರದ ಕೆಲಸ
ತನ್ನ ಸರ್ಕಾರ ಇರುವಾಗ ನನಗೆ ಬೇಕಾ ಬಯಸಿದ್ದು ಪಡ್ಕೊಳ್ಬೇಕನ್ನುವಂಥ ಒಂದು ಹಠ ಇರುತ್ತೆ. ಹೇಗೆ ರೇವಣ್ಣವರಿಗೆ ಹಾಸನದಲ್ಲಿ 1800 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಏಕಕಾಲದಲ್ಲಿ ಶಂಕುಸ್ಥಾಪನೆ ಮಾಡೋಕ್ಕೆ ಎಷ್ಟು ಆಸಕ್ತಿ ಇದೆಯೋ, ಹಾಗೆ ಇನ್ನೊಂದು ಪಕ್ಷ ಕಾಂಗ್ರೆಸ್ನ ಶಾಸಕರು ಕೂಡ ಅವ್ರದೇ ಆದಂಥ ಒಂದು 5 ಕೋಟಿ ಕಾಮಗಾರಿಯನ್ನು ತೆಗೆದುಕೊಳ್ಬೇಕಂತ ಒಂದು ಆಸಕ್ತಿ ಇರುತ್ತೆ. ಸೊ ಶಾಸಕರು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ನಾನಾಗಲೇ ಮಾತಾಡ್ಕೊಂಡು 12 ವಿಚಾರಗಳಲ್ಲೂ ಕೂಡ ಶಾಸಕರು ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಒಂದು ವೇಳೆ ಆಪರೇಷನ್ ಕಮಲ ಮತ್ತೆ ಏನಾದರೂ ಬರೋದೇ ಆದರೆ, ಸೊ ನೀವು ನಿಮ್ಮ ಹಿರಿಯ ಸಚಿವರು ಕೂಡ ಒಂದು ವೇಳೆ ತ್ಯಾಗ ಮಾಡೋಕ್ಕೂ ರೆಡಿ ಇರ? ಇಲ್ಲ, ನೀವು ಹೇಳ್ತಾ ಇರುವಂಥದ್ದು 100ಕ್ಕೆ 100 ಸತ್ಯ ಇದೆ. ಏನು 10 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇವತ್ತು ನಮ್ಮ MLAಗಳು ಶಾಸಕ ಸಭೆಯಲ್ಲಿ ರೈಸ್ ಮಾಡಿದ್ದಾರೆ ಎನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಬಹುತೇಕ ಇದೆ. ನಾನು ನಮ್ಮ ನಿಮ್ಮ ಶಾಸಕರಿಗೆ ಅಲ್ಲಲ್ಲ ಅವರ ಅತೃಪ್ತಿ ಎನ್ನುವಂಥದ್ದು ನ್ಯಾಚುರಲ್ ಆಗಿರುತ್ತೆ. ಒಂದು, ಎರಡನೇದು 2+2 ಫಾರ್ಮುಲಾ ಅದು ಇದೆ. ಕೆಲವು ಹಿರಿಯ ಸಚಿವರು ತ್ಯಾಗಕ್ಕೋಸ್ಕರ ರೆಡಿ ಇದ್ದಾರೆ. ಎರಡನೇದು, ಶರವಣ ಅವರು ಹೇಳಿದಾಗೆ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು 118 ಶಾಸಕರಿಗೆ ಅವರು ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಅವರೆಲ್ಲ ಬರಬೇಕು. 118 ಅಲ್ಲ, 524 ಅಲ್ಲಲ್ಲ 118 ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ 4 ಶಾಸಕರಿಗೂ ಅವರು ಮುಖ್ಯಮಂತ್ರಿಗಳು ಒಂದು ನಮ್ಮ 118 ಶಾಸಕರಿಗೂ ನಾವು ಅವರ 118 ಶಾಸಕರ ಬಲದಿಂದ ಅವರು ಚೀಫ್ ಮಿನಿಸ್ಟರ್ ಆಗಿರುವಂಥದ್ದು. ಅವ್ರ ಎಲ್ಲ ಸಮಸ್ಯೆಗಳನ್ನು ನಮ್ಮ ಶಾಸಕರು ಅನ್ನುವಂಥದ್ದು ಮನೋಭಾವ ಅವರಲ್ಲಿ ಮೊದಲನೇದಾಗಿ ಬರ್ತಾ ಇಲ್ಲ. ಇನ್ನು 4 ತಿಂಗಳು ಮುಗಿದ್ರು ಕೂಡ ಈಗ ಕಾಂಗ್ರೆಸ್ ಶಾಸಕರಿಗೆ ನಮ್ಮ ಸರ್ಕಾರ, ನಮ್ಮ ಚೀಫ್ ಮಿನಿಸ್ಟರ್, ಇದು ನಮ್ಮ ಕ್ಯಾಬಿನೆಟ್ ಅಂತ ಫೀಲ್ ಆಗ್ತಾ ಇಲ್ಲ. ಯಾಕೆ ಶಾಸಕಾಂಗ ಸಭೆಯಲ್ಲಿ ಎಲ್ಲರೂ ಪ್ರಶ್ನೆಗಳು ಮಾಡ್ತಾರೆ? ಅವರಿಗೆ ಕೆಲವು ಸಮಸ್ಯೆಗಳಿರುವಂಥದ್ದು ಶಾಸಕಾಂಗ ಸಭೆಯಲ್ಲಿ ಹೇಳ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇರೋದು, ಬೀದಿ ದಾರಿನಲ್ಲಿ ಹೇಳುವಂಥದ್ದು ಬೇಡ. ಶಾಸಕಾಂಗ ಈಗ ನಾಗರಾಜ್ ಏನ್ ಹೇಳಿದ್ರು, ಎಲ್ಲ ಶಾಸಕರು ಅದಕ್ಕೆಲ್ಲ ಈಗ ನಮ್ಮ ಹೈಕಮಾಂಡ್ ಹೇಳಿದೆ ಏನು ಸಮಸ್ಯೆ ಇದ್ರು ದಯಮಾಡಿ ಶಾಸಕಾಂಗ ಸಭೆಯಲ್ಲಿ ನೀವು ವ್ಯಕ್ತಪಡಿಸಬೇಕು. ಆದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಇದ್ದಾರೆ, ಅದನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ 3.5-4 ತಿಂಗಳಾಗಿದೆ. ದೊಡ್ಡ ಮಟ್ಟದ 4.5 ವರ್ಷ ಆಗಿ ಏನು ಆಗದೆ ಇರುವಂತ ಸಂದರ್ಭದಲ್ಲಿದ್ದಾಗ ನೀವು ಕೇಳುವಂತ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವಂಥದ್ದು ಈಗ 3.5 ತಿಂಗಳಿಂದನೂ ಎಷ್ಟು ಕೆಲಸಗಳು ಮಾಡೋದು ಜನಗಳಿಗೆ ತೋರಿಸುವಂತ ಕೆಲಸವೇ ಆಗ್ತಾ ಇಲ್ಲ. ಅಲ್ಲಿ ದೊಡ್ಡ ದುರಂತ ಸಂಗತಿ. ಮೈತ್ರಿ ಸರ್ಕಾರ ಇರೋದ್ರಿಂದ ನೀವು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಸತ್ಯ ಒಪ್ಕೊಬೇಕು. ಒಂದು ನಮ್ಮಲ್ಲಿ ಅಸಮಾಧಾನ ಇದೆ, ನಮ್ಮಲ್ಲಿ ಅದು ನೋವು ಇದೆ, ನಮಗೆಲ್ಲೋ ಆಗ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯಗಳನ್ನ ಕೆಲವರಿಗೆ ಅದನ್ನ ವ್ಯಕ್ತಪಡಿಸುವಂತ ಬಿಜೆಪಿಯ ಯುವ ನಾಯಕರು ಆಗ್ತಾರಂತ ವಿವೇಕ್ ರೆಡ್ಡಿ ಕೂಡ ಜನಕ್ಕೆ ನೇರ ಪ್ರಶ್ನೆ ಕೇಳ್ತೀನಿ, ನಾವೆಲ್ಲವೂ ಕೂಡ ಸರಿ ಇದೀವಿ ಅಂತ ಹೇಳ್ತಾರೆ. ಸೊ ನೀವು ಆಪರೇಷನ್ ಟ್ರೈ ಮಾಡ್ತಾ ಇದ್ರಿ ಅಂತ ಅವ್ರಿಗೆ ಅನುಮಾನ ಇತ್ತು. ಆಪರೇಷನ್ ಮಾಡಕ್ಕೆ ಹೊರಟವರು ಆಪರೇಷನ್ ಥಿಯೇಟರ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ನೋಡೋಣ ಮುಂದೆ ಕಮಲಮ್ಮ ನರ್ಸಿಂಗ್ ಹೋಮ್ ಯಾವ ಓಪನ್ ಮಾಡಬೇಕು, ಅದು ಇನ್ನೂ ಕೂಡ ಜೀವಂತ ಇದೆ ಅನ್ನೋದು. ಇವತ್ತು 2+2 ಫಾರ್ಮುಲಾ ಅನ್ನೋಂಥದ್ದು ಅಂದರೆ ಭಾಳ ಇವನ್ ಕಾಂಗ್ರೆಸ್ಸಲ್ಲೂ ಕೂಡ ಗೊತ್ತಿಲ್ಲ. ಕೆಲವರು ನಾಯಕರು ಸೋರ್ಸಲ್ಲಿ ಹೇಳಿರ್ತಕ್ಕಂಥದ್ದು, ಅಗತ್ಯ ಬಿದ್ದರೆ BJP-ಅವರನ್ನು ನಾವು ಯಾವ ರೀತಿ ಅಧಿಕಾರದಿಂದ ದೂರ ಇಟ್ಟು ಅದು ಮೈತ್ರಿ ಮಾಡ್ಕೊಂಡಿದ್ದೀವೋ ಹಾಗೆ ಇವರ ಆಪರೇಷನ್ ಫೇಲ್ ಮಾಡಲಿಕ್ಕೆ 2+2 ಫಾರ್ಮುಲಾ. JDS ಅಲ್ಲಿ ಇಬ್ಬರನ್ನ ನಾವು ಮಂತ್ರಿಮಂಡಲದಲ್ಲಿ ಕೈ ಬಿಟ್ಟು, ಕಾಂಗ್ರೆಸ್ ಅಲ್ಲೂ ಕೂಡ ಸೀನಿಯರನ್ನು ನೀವು ಒಂದು ಸ್ವಲ್ಪ ತ್ಯಾಗ ಮಾಡಿ, ನಾವು ತ್ಯಾಗ ಮಾಡೋಕ್ಕೆ ಇವತ್ತು ಸರ್ಕಾರ ಮಾಡಿದ್ವಿ. ನೀವು ತ್ಯಾಗ ಮಾಡಿದ್ರೆ ಯಾರು ಅತೃಪ್ತರು ಮಂತ್ರಿ ಸ್ಥಾನ ಕೇಳ್ತಾರೋ ಅವರನ್ನು ಇನ್ಕ್ಲೂಡ್ ಮಾಡೋಕ್ಕೆ. ಸೊ ಹಾಗಾದ್ರೆ ಈ ಫಾರ್ಮುಲಾ ವರ್ಕೌಟ್ ಆಗುತ್ತಾ? ಈಗ ಅತೃಪ್ತರ ಪಾಳೆಯ ಎಲ್ಲಿದೆ ಅಂತ ಫಸ್ಟ್ ಈ ಶಾಸಕಾಂಗ ಸಭೆಯಲ್ಲಿದೆ. ಈಗ ಶಾಸಕಾಂಗ ಸಭೆಯಲ್ಲಿ ಅದು ಕಾಂಗ್ರೆಸ್ನಲ್ಲಿ ಬಹಳ ಕೇಂದ್ರಿತವಾದ, ಬಹಳ ಶಕ್ತಿಯುತವಾಗಿ ಆ ಅತೃಪ್ತರ ಒಂದು ಪಾಳೆಯ ಇದೆ. ಈ ಅತೃಪ್ತರ ಪಾಳೆಯ ಹೆಂಗೆ ಅಂತಂದರೆ ಕಪ್ಪೆಗಳನ್ನ ಒಂದೇ ಕಡೆ ಸೇರಿಸ್ದಂಗೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರಿಗೆ, ಶಕ್ತಿಯುತವಾದ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲರೂ ಅವ್ರವ್ರ ದಾರಿಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವ್ರನ್ನ ಒಂದುಗಡೆ ಕೂಡ್ಸೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಬಟ್ ನೀವು ಒಂದು ಮಾಡಿದ್ರಿ. ಈಗ ನಾನು ಇವತ್ತು ನಾವು ಡಿಬೇಟ್ ಮಾಡ್ತಾ ಇರೋದು, ನೀವೇನು ಪ್ರಯತ್ನ ಮಾಡಿದ್ರಲ್ಲ ಆಪರೇಷನ್ ಕಮಲ ಶರವಣವ್ರೆ, ನೀವು ಕೂಡ ದಾಖಲೆ ಕೊಡಿ ಅಂತ ಹೇಳಿದ್ರೆ BJP ಕೂಡ ಓಪನ್ ಆಗಿ ಹೇಳಿದ್ರಿ. ಶಾಸಕ ಯಡಿಯೂರಪ್ಪನವರು 5 ಕೋಟಿ ಆಫರ್ ಮಾಡಿದಾರಂತೆ. ನಾಗಮಲ್ ಸುರೇಶ್ ಗೌಡರು ಮಾತಾಡಿದಾರಂತೆ ಬೋರಿಂಗ್ ಸ್ಟೇಷನ್ ಅಲ್ಲಿ. ಯಾರೋ ಶಾಸಕ ಮಂತ್ರಿ ಅಕಾಡೆಮಿ ಇದೆ, ನಿಮ್ಮ ಆಂತರಿಕವಾಗಿ ನಿಮ್ಮ ಒಳಸ್ಫೋಟಕ್ಕೆ ಕಾರಣ ಏನು? ಯಾಕೆ ನೀವು ಅವ್ರನ್ನ ತೃಪ್ತಿಕರವಾಗಿ ಪ್ರತಿದಿನ ನಿಮ್ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರೆಸ್ ಮೀಟ್ ಮಾಡಿ 5 ಗಂಟೆಗೆ ನಮ್ಮ ಪಕ್ಷದ ನಾಯಕರುಗಳು ದೊಡ್ಡ ಹಗರಣವನ್ನು ಹೊರಗಡೆ ತರ್ತೀವಿ, ಏನೋ ಒಂದು ಕಡೆ ಸ್ಫೋಟ ಆಗ್ಬಿಡುತ್ತೆ, ಕುಮಾರಸ್ವಾಮಿ ದೇವೇಗೌಡರು ಕುಟುಂಬದ ವಿರುದ್ಧವಾಗಿ ಏನೇನೋ ಮಾಡ್ತೀವಿ ಅಂತ ಹೇಳ್ಕೊಂಡು
ಎಲ್ಲ ಟೂಸ್ ಪಟಾಕಿ ಆಯ್ತು. 12 ಸಾರಿ ಡೆಡ್ಲೈನ್ ತಾಕತ್ತಿದ್ರೆ ಎಲ್ಲ ಇರ್ಲಿ. ಏನಿದೆ ಬಿಡುಗಡೆ ಮಾಡ್ಬೇಕಾಯ್ತು. ನಿಮ್ ಕೈಯಲ್ಲಿ ಆಗಿಲ್ಲ. ಅಲ್ಲ ಒಂದಂತೂ ಸತ್ಯ, ಒಂದಂತೂ ಸತ್ಯ. ಅಲ್ಲ ಶರವಣರೇ, ಏನೋ ಸರ್ಕಾರವನ್ನ ಕೆಡಬೇಕು ಅಂತ ಬಯಸಿದ್ರಿ, ನಿಮ್ಮ ಬಯಕ ಈಡೇರಿಲ್ಲ, ನಿಮ್ಮ ಬಯಕ ಈಡೇರಿಲ್ಲ. ಅದಕ್ಕೋಸ್ಕರ ನಿಮ್ಮ ಒಳಗಿರತಕ್ಕಂಥ 104 ಶಾಸಕರನ್ನ ಎಲ್ಲೋ ಒಂದ್ ಕಡೆ 104 ಜನದಲ್ಲಿ ಕೂಡ ಒಗ್ಗಟ್ಟಿರಲ್ಲ ಅಂದ್ಬಿಟ್ಟು ನಿಮ್ಮ ವಿಧಾನ ಪರಿಷತ್ತಲ್ಲಿ 3 ಸ್ಥಾನಗಳನ್ನ ಕ್ಯಾಂಡಿಡೇಟ್ ಹಾಕಿಲ್ಲ. ಒಬ್ಬ ವಿರೋಧ ಪಕ್ಷದವರು ಜವಾಬ್ದಾರಿ ಸ್ಥಾನದಲ್ಲಿರೋದು ಯಾಕ್ರಿ ಜನ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ರಿ, ಯಾಕ್ರಿ ನಾಮಿನೇಟ್ ಮಾಡಿಲ್ಲ ಹೇಳಿ. ಒಂದು ಈಗ ನಿಮ್ಮ ಸೋಲನ್ನ ನೀವೇ ಒಪ್ಕೊಂಡಿದ್ದೀರಲ್ಲ. ನನ್ನ ಹತ್ರ ಜೆಡಿಎಸ್ ಬೇರೆ ಯಾವ ವ್ಯಾಪ್ತಿ ನೀವು ನಿಮ್ಮನ್ನು ಸೇರಿಸಿ ಅಲ್ಲ ನಿಮ್ಮ ಶಾಸಕರನ್ನ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನಿಮ್ಮನ್ನು ಸೇರಿಸ್ಕೊಂಡ್ರೆ ವ್ಯಾಪ್ತಿ ಅದು, ನಿಮ್ಮನ್ನ ಬಿಟ್ಟರೆ ವ್ಯಾಪ್ತಿ ಆಗಲ್ಲ. ಈಗ ನಿಮ್ಮನ್ನು ಸೇರಿಸ್ಕೊಂಡು ಯಾಕೆ ಹೇಳ್ಬೇಕಂದ್ರೆ ನೀವೇನೋ ಜಯೇಶ್ ಪಾಟೀಲ್ ತರ ಇದು ಬೀಳುತ್ತೆ 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 ಕಾಯ್ತಾ ಇದ್ರಿ, ಅದು ಬೀಳಲಿಲ್ಲ, ಓಕೆ ಅಲ್ವಾ. ಮತ್ತೊಂದು ಕಡೆ ನೀವು ಮೊದಲು ತೀರ್ಮಾನ ಮಾಡಿದ್ದಂದ್ರೆ ನಿಲ್ಲಿಸ್ಬೇಕು ಚುನಾವಣೆಗೆ ಅಂತ ಹೇಳಿದ್ರಿ. ಸೊ ಯಾವ ಆಧಾರದ ಮೇಲೆ ಚುನಾವಣೆ ನಿಲ್ಬೇಕಂತ ತೀರ್ಮಾನ ಮಾಡಿದ್ರಿ, ಯಾವ ಆಧಾರ ನಿಮ್ಗೆ ವರ್ಕೌಟ್ ಆಗಿಲ್ಲ ಅಂತ ವಾಪಸ್ ಬಂದ್ರಿ. ಅಂದ್ರೆ ಮಿನಿಮಮ್ ನಿಮ್ ನಿಮ್ಮ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಅದು ರಿಸಲ್ಟ್ ಆಗ್ಬೇಕಾಗಿದ್ರೆ, ಅದನ್ನ ನೀವು ಒಂದು ರಿಸಲ್ಟ್ ಓರಿಯೆಂಟೆಡ್ ಆಗ್ಬೇಕಾಗಿದ್ರೆ ನಿಮ್ಗೆ ನಿಮ್ಮ ಎದುರಾಳಿ ಜೆಡಿಎಸ್ ಕಾಂಗ್ರೆಸ್ 8 ಜನ ಕಾಸ್ ವೋಟಿಂಗ್ ಮಾಡ್ಬೇಕಾಯ್ತು. ನಿಮ್ಮ ಆಪರೇಷನ್ ಸಂಪೂರ್ಣವಾಗಿ ಫೇಲ್ ಆಗಿದ್ರಿಂದಾಗಿ ಅವ್ರು ಇನ್ನಷ್ಟು ಹತ್ರ ಬಂದ್ರು, ಕ್ಲೋಸ್ ಆದ್ರು. ನಿಮ್ಮಿಂದಾಗಿ ಅಲ್ಲ, ನಿಮ್ಮ ಸರ್ವಣ ಅವರೇ ಬಿಜೆಪಿಯಿಂದಾಗಿ ಜೆಡಿಎಸ್ ಕಾಂಗ್ರೆಸ್ ಇನ್ನೂ ಹತ್ರ. ಅದಕ್ಕೆ ವಿಜಯ್ ರೆಡ್ಡಿ ಅವರಿಗೆ, ನಮ್ಮ ರೆಡ್ಡಿ ಅವರಿಗೆ ಅಭಿನಂದನೆ, ವಿವೇಕ್ ರೆಡ್ಡಿ ಅವರಿಗೆ ಅಭಿನಂದನೆ. ಅವರಿಂದ ಇನ್ನೂ ಹತ್ರ ಬಂದ ಅಲ್ಲ, ಇನ್ನೂ ಕೆಲವು ಪಾಠಗಳು ಕಲ್ತಿದ್ದೀವಿ ಅವರಿಂದ, ಕೆಲವು ಪಾಠಗಳು. ಇನ್ನು ನಮ್ಮ ಮೈತ್ರಿ ಇನ್ನು ಭದ್ರವಾಗಿದೆ, ಮೈತ್ರಿ ಇನ್ನು ಭದ್ರವಾಗಿದೆ, ಇನ್ನು ಜೀವಂತವಾಗಿದೆ ಅವರ ಆಪರೇಷನ್. ಎಲ್ಲಿ ಥಿಯೇಟರ್ ಇನ್ನು ಕ್ಲೋಸ್ ಆಗಿಲ್ಲ, ಥಿಯೇಟರ್ ಕ್ಲೋಸ್ ಆಗಿದೆ ಸ್ವಾಮಿ. ಥಿಯೇಟರ್ ಓಪನ್ ಆಗಿದೆ, ನಿನ್ನೆನೆ ಕ್ಯಾಂಡಿಡೇಟ್ ನ ನಾಮಿನೇಟ್ ಮಾಡಬೇಕಾಯ್ತು. 104 ಸಂಖ್ಯಾಬಲ ಇರತಕ್ಕಂತ ಒಂದು ವಿರೋಧ ಪಕ್ಷದವರು ನಾಮಿನೇಟ್ ಮಾಡಿಲ್ಲ ಅಂದ್ರೆ ಅರ್ಥ ಇಲ್ಲ. ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿ ಆಯ್ತು, ಈಗ ಅಷ್ಟೇ. ಈಗ ಸರ್ಕಾರ ICU ನಲ್ಲಿ ಆಗಾಗ ಹೋಗಿ ಬರ್ತಾ ಇದೆ, ಆಗಾಗ ಹೆಂಗೆ ಯಾವಾಗೋ ಯಾವ ಮಟ್ಟಕ್ಕೋ ಯಾವ ಕ್ಷಣಕ್ಕೋ ಬೀಳುತ್ತಪ್ಪ ಅಂತ ಪರಿಸ್ಥಿತಿನಲ್ಲಿ ಇದೆ. ಈ ಥರ ICU ಹೋಗಿ ಬರೋ ಸರ್ಕಾರಕ್ಕೆ, ದಿನನಿತ್ಯ ICU ಹೋಗಿ ಬರೋ ಸರ್ಕಾರಕ್ಕೆ ನಾವೇನು ಮಾಡಬೇಕಾಗಿದೆ? ತಾನಾಗ್ತಾನೆ ಅದು ಕೊಲ್ಯಾಪ್ಸ್ ಆಗುತ್ತೆ ಖಂಡಿತವಾಗೂ. ಅದು ಆಗೋ ಒಂದು ಹಂತದಲ್ಲಿ ಅದೇ ಇದೆ. ಇದು ಒಂದು. ಎರಡನೇದು, ನೀವು 4 ತಿಂಗಳ ಒಂದು ಪರಿಸ್ಥಿತಿಗಳನ್ನ ನೀವು ವಿಮರ್ಶೆ ಮಾಡಿ. 4 ತಿಂಗಳಿಂದ ಏನಾಗಿದೆ? ಮಾತೆತ್ತಿದ್ರೆ ನೀವು ಈ ಸರ್ಕಾರದಲ್ಲಿ ಯಾವಾಗಲೂ ಸಹ ಪ್ರತಿಯೊಂದು ಬಾರಿಗೂ ಜಗಳಗಳು ಆಡ್ಕೊಂಡು ಬೀದಿಗೆ ಬಂದು ಆಮೇಲೆ ಇಲ್ಲ ಕಡೆಗೆ ನಾವೆಲ್ಲ ಒಂದಾಗ್ತೀವಪ್ಪ ಅಂತ ದಿನನಿತ್ಯ ಇದು ಮಾಡಿಕೊಂಡು ಬೀದಿ ರಂಪಾಟವನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಚುನಾವಣಾ ಗೊತ್ತಾಗ್ತಾ ಇದೆ. ಅಲ್ಲ, ನೀವು ಮೊದಲು ರೆಡಿಯಾಗಿ ನೀವು ಎಲೆಕ್ಷನ್ ಕಮಿಷನ್ ಮುಂದೆ ನಾವು ಕೇಳಿದ್ದೇವೆ, ಎಲೆಕ್ಷನ್ ಕಮಿಷನ್ ಮುಂದೆ ಈ 3 ಚುನಾವಣೆಗಳು ನೀವು ಒಂದೇ ಚುನಾವಣೆಯಾಗಿ ಪರಿಗಣಿಸಬೇಕು. ಆಗ BJPಗೂ ಸಹ ನಮಗೆ ನಮ್ಮ ಪಕ್ಷಕ್ಕೆ ಒಬ್ಬ MLC ನಾವು ಗೆಲ್ಸ್ಕೊಬೋದು. ಇನ್ನು ಇತರ ಪಕ್ಷಗಳು ಯಾವ ಅವ್ರ ಮೆಜಾರಿಟಿ ಆಧಾರದ ಮೇಲೆ ಅವ್ರು ಗೆಲ್ಸ್ಕೊಂಡು, ಆದರೆ ನೀವು ಸಿಂಗಲ್ ಒಂದೇ ಸಾರಿ ಖಾಲಿ ಆದಂತಹ ಈ ಹುದ್ದೆಗಳಿಗೆ, MLC ಹುದ್ದೆಗಳಿಗೆ ನೀವು ಸಿಂಗಲ್ ಎಲೆಕ್ಷನ್ ಮಾಡೋ ಬದಲು 3 ಪೋಸ್ಟ್ಗೆ ಅದ್ರ ಬದಲು ಪ್ರತ್ಯೇಕವಾಗಿ 3 ಎಲೆಕ್ಷನ್ ಮಾಡಿದ್ದೀರಾ. ಆಮೇಲೆ ಚುನಾವಣಾ ಅಖಾಡದಿಂದ ಹಿಂದೆ ಸರಿ ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ ಅವರು. ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ನ ಇವರು ಬಿಜೆಪಿ ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. 3 ಒಟ್ಟಿಗೆ ಮಾಡಬೇಕು. 3 ಒಟ್ಟಿಗೆ ಮಾಡುವಂಥದ್ದಕ್ಕೆ 112 ಸೀಟ್ ನೀವು ತೋರಿಸಿದ್ರೆ ಮಾತ್ರ 3ಕ್ಕೂ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದಕ್ಕೆ ಅವಕಾಶ. ನಮಗೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಇವರು BJPಯವರು ವಿಧಾನ ಪರಿಷತ್ಗೆ ಕ್ಯಾಂಡಿಡೇಟ್ ಆಗದೆ ಪಲಾಯನ ಆಗಿರುವಂಥದ್ದಕ್ಕೆ ಕಾರಣ ಏನು ಅಂತ. ಅದು ಉತ್ತರ ಸರಿಯಾದ ರೀತಿಯಲ್ಲಿ ಕೊಡುವಂಥದ್ದು ಮಾಡಬೇಕು. ನಾಳೆ ಒಂದು ಸೆಕೆಂಡ್ ದಯಮಾಡಿ, ಇಟ್ ಇಸ್ ನಾಟ್ ದಿ ಎಲೆಕ್ಷನ್ ಕಮಿಷನ್ ಫಾಲ್ಟ್, ದಯಮಾಡಿ ಅದನ್ನ ಹೇಳಕ್ ಹೋಗ್ಬೇಡಿ. ಗೈಡ್ ಲೈನ್ಸ್ ಇದೆ ಸ್ಪಷ್ಟವಾಗಿ, ಅದ್ರ ರೀತಿಯಲ್ಲಿ ರೆಡಿ ಆಗಿರೋದಲ್ಲ ಸರ್. ಸರ್ಕಾರ ರಚನೆ ಮಾಡ್ತೀವಿ ಅಂತ ಡೇಟ್ ಕೊಟ್ಟಿದ್ರು, 12ನೇ ಡೆಡ್ ಲೈನ್ ಕೊಟ್ಟಿದ್ದಾರೆ ಇವರು. ಇವತ್ತು ಮಕಡೆ ಮಲಿಕೆ ಮುಟ್ಟವ್ರೆ. ನಾನು ಒಂದು ಮಾತನ್ನ BJP ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಳ್ಳೇಳದೆ ಒಂದು ವೃತ್ತಿ ಆದ್ರೆ ಒಪ್ಕೊಳ್ಳೋಣ, ಸುಳ್ಳೇಳುವಂಥದ್ದೇ ಒಂದು ದಂಧೆ ಆಗಬಾರ್ದು.
ಇದು ದೊಡ್ಡ ದುರಂತದ ಸಂಗತಿ ನಮ್ಮ First ಕರ್ನಾಟಕ ನೀವು ರಾಜ್ಯದಲ್ಲಿ. ಸರ್ಕಾರವನ್ನ ನಡೆಸಿ ಸರ್. ಕರ್ನಾಟಕ ಈಗ Correct ಆಗಿ ಅಲ್ಲ, ಸರ್ಕಾರ ಅವರು ನಡೆಸಿ. ಸುಳ್ಳು ಹೇಳೋದನ್ನ ಸರ್ಕಾರ ನಾವು ಸರ್ಕಾರದಲ್ಲಿಲ್ಲ. ಅಲ್ಲ, ಅವರು ನಿಮ್ಮಲ್ಲಿರೋ voters ನಾವು ಸರ್ಕಾರದಲ್ಲಿ ಅಲ್ಲ, ಈ ಚುನಾವಣೆಯಲ್ಲಿ ಗಟ್ಟಿನಲ್ಲಿದ್ದೀರಾ? ಈ ಚುನಾವಣೆಯಲ್ಲಿ ನಾವು ಜನರಿಗೆ ಭರವಸೆ ಕೊಡಬೇಕು. ಈ ಚುನಾವಣೆಯಲ್ಲಿ ಬಿಜೆಪಿ ಈ ತರ ವಿವೇಕ ರೆಡ್ಡಿ ಅವರಿಗೆ ಏನ್ ನಂಬಿಕೆ ಇತ್ತು? ಚುನಾವಣೆಯಲ್ಲಿ- ಅಲ್ಲ, ಈ ಚುನಾವಣೆ ಏನ್ ನಂಬಿಕೆ ಇತ್ತು ವಿವೇಕ ರೆಡ್ಡಿ ಅವ್ರ ಪಾರ್ಟಿಗೆ ಅಂದ್ರೆ ಲಕ್ಷ್ಮಣ ಅವ್ರ ಪಾರ್ಟಿಯಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದಷ್ಟು ವೋಟರ್ಸ್ ಸರವಣಲ್ಲಿ ಇರ್ತಕ್ಕಂಥ ವೋಟರ್ಸ್ ನಮ್ಗೆ ವೋಟ್ ಮಾಡ್ಬಿಡ್ತಾರೆ, ಎಲ್ಲ ಹೋಗಿದ್ರಲ್ಲ. ಆತ್ಮಸಾಕ್ಷಿಗೆ ವೋಟ್ Advance ಮಾಡ್ಬಿಡ್ತಾರೆ, ಕೊಟ್ಟಿದ್ರಲ್ಲ. ನಾವು ಗೆದ್ದು ಬಿಡ್ಬೋದಿತ್ತು ಅಂತ ಬೇಜಾರಿತ್ತು. ಹೌದು. ಸರವಣ ಇಂಡಿಪೆಂಡೆಂಟ್ ಇಬ್ರು ಎಲ್ಲ ಯಾವ ಸೇರ್ಸ್ಕೊಂಡು ಚುನಾವಣೆ ಫಲಿತಾಂಶ ಬಂತು 104 ಸೀಟು ಬಿಜೆಪಿಗೆ ಈ ರಾಜ್ಯದ ಜನ ಮನ್ನಣೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು JDSಗೆ ಇನ್ಕ್ಲೂಡಿಂಗ್ ಇಂಡಿಪೆಂಡೆಂಟ್ 118 ಸೀಟ್ ನಮಗೆ ಕೊಟ್ಟಿರತಕ್ಕಂಥದ್ದು ಫಲಿತಾಂಶ ಬಂದಿದೆ. ಮ್ಯಾಂಡೇಟರಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಯಾವ ಆಧಾರದ ಮೇರೆಗೆ ಪೀಪಲ್ಸ್ ಮ್ಯಾಂಡೇಟ್ ರಾಜ್ಯಪಾಲರ ಹತ್ರ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಹೋಗಿ 15 ದಿವಸ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರಲ್ಲ, ಕಾನ್ಸಿಯನ್ಸ್ ವೋಟ್ ಒಂದ್ ನಿಮಿಷ, 104 ಸದಸ್ಯರ ಬಲ ಇದ್ರೆ ನೋಡಿ ಸ್ವಾಮಿ, ಈಗ ಒಂದ್ ನಿಮಿಷ 224 113 ಬಲ ಬೇಕು, 104 ಇಟ್ಕೊಂಡು ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೋಗಿರತಕ್ಕಂಥವ್ರಿಗೆ ಯಾವ ಆಧಾರದ ಮೇಲೆ ಹೋದ್ರಿ? ಕುದುರೆ ವ್ಯಾಪಾರ ಮಾಡ್ಬೇಕು ಅಂತ ಹೋದ್ರಿ, ಅದು ಆಗ್ಲಿಲ್ಲ. ನಿಮ್ ಕೈಯಲ್ಲಿ ಆಗ್ಲಿಲ್ಲ. ಅದರ ಅನುಭವ ಇವಾಗ ಗೊತ್ತಾಗಿದೆ. ಮೊಕ್ಕಭಂಗ ಆಗ್ತಾ ಇತ್ತು. ಅವ್ರೇನಾದ್ರು ಹಾಕಿದ್ರೆ ಹೌದು, ನಾಮಿನೇಟ್ ಮಾಡಿದ್ರೆ ಮೊಕ್ಕಭಂಗ ಆಗ್ತಾ ಇತ್ತು. ಮುಕ್ತ ಮತದಾನ ಅರ್ಥ ಮಾಡ್ಕೊಳ್ಳಿ. ಶಾಸಕರು ಮತದಾನ ಆಗ್ತಿತ್ತು. ಈ ರಾಜ್ಯದಲ್ಲಿ ಬಿಜೆಪಿ ಯಾವ ತರ ಸ್ಪಂದನೆ ಆಗ್ತಾ ಇತ್ತು ಅಂತ ಜನರಿಗೆ ಗೊತ್ತಾಗ್ತಿತ್ತು. ಅದನ್ನ ಬಿಟ್ಟು ನಾಮಿನೇಟ್ ಮಾಡಿಲ್ಲಲ್ಲ ರೀ, ಯಾವ ವಿರೋಧ ಪಕ್ಷ ರೀ? ಈಗ ದಿನನಿತ್ಯ ಸುಳ್ಳು ಹೇಳಿಕೊಂಡು ಬಿಜೆಪಿ ಮೊದಲ ಸುಳ್ಳು ಮೊದಲ ಅದು ಜನರಿಗೆ ಕೊಡ್ತಾ ಇದ್ದೀರಾ. ಸುಳ್ಳು ಮೊದಲು ಜನರಿಗೆ ಗೊತ್ತಾಗಿದೆ. 3 ಸುಳ್ಳು ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಬಿಜೆಪಿ ಅವರ ಜವಾಬ್ದಾರಿ ವಿರೋಧ ಪಕ್ಷವಾಗಿ ಇಷ್ಟು ದೊಡ್ಡದಾಗಿ ಕುಮಾರಸ್ವಾಮಿ ಅವರು ಏನೋ ಹೇಳಿಕೆ ಹೇಳ್ಬಿಟ್ರು ಅಂತ ಹೇಳಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡಿದ್ರಲ್ಲ. ಒಂದು ದಿನ ಕಾವೇರಿಗೋಸ್ಕರ ಪ್ರತಿಭಟನೆ ಮಾಡಿದ್ರ, ಮಹಾದೇವಿಗೋಸ್ಕರ ಒಂದಿನ ಪ್ರತಿಭಟನೆ ಮಾಡಿದ್ರ, ರೈತರ ಸಾಲ ಮನ್ನಾ ಆಗ್ಲಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರ, ಈ ನಾಡಿನ ಅಭಿವೃದ್ಧಿಗೋಸ್ಕರ ಏನೋ ಪ್ರತಿಭಟನೆ ಮಾಡಿದ್ರ, ಬರೀ ರಾಜಕೀಯ ಮಾಡಿಕೊಂಡು ಸುಳ್ಳುಗಳು ಹೇಳ್ಕೊಂಡು ಒಳ್ಳೆ ಸರ್ಕಾರ ಕೆಡಬೇಕಂತ ಹೇಳಿ ಭಜನೆ ಮಾಡ್ಕೊಂಡು ಏನಾಯ್ತು ಸ್ವಾಮಿ? ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಬಿಜೆಪಿ ಆಪರೇಷನ್ ಕಮಲದಿಂದಾಗಿ ನೀವು ಒಂದಾದ್ರ ಅಥವಾ ನಿಮ್ಮ ಶಾಸಕರುಗಳಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ಅದು ಯಾವ ಫಾರ್ಮುಲಾ ತಂದು ಕೊಡ್ತೀವಿ ನಿಮ್ಗೆ ತಲೆ ಕೆಡಿಸ್ಕೋಬೇಡಿ, ನಾವು ಕೊಡ್ತೀವಿ, ನಿಗಮಂಡಳಿಗೆ ಕೊಡ್ತೀವಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡ್ತೀವಿ, ಮತ್ತೊಂದು ಕಡೆ ವರ್ಗಾವಣೆ ಮಾಡ್ತೀವಿ. ಯಾವ ಆಧಾರದ ಮೇಲೆ ಈ ಆಪರೇಷನ್ ಕಮಲ ಸದ್ಯಕ್ಕೆ ಬ್ರೇಕ್ ಆಯ್ತಾ ಫೇಲ್ ಆಯ್ತಾ? ಭಾಳ ಪ್ಲೇನ್ ಆಗಿ ಈಗ ನಿಮ್ಮಿಂದಾಗಿ ನಾವು ಒಂದಾಗಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಒಪ್ಕೊಳ್ತಾರೆ JDS ಕಾಂಗ್ರೆಸ್. ಯಾಕೆ ಅಂತಂದರೆ 2+2 ಫಾರ್ಮುಲಾ ಇನ್ನು 4+4 ಅಂತ ಹೇಳ್ತಾರೆ ಯಾರು ಲಕ್ಷ್ಮಣ್ ಅವರು ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ. ನನ್ನ ಸೋರ್ಸ್ ಪ್ರಕಾರ 2+2 ಅವರೇ ಹೇಳ್ತಾ ಇದ್ದಾರೆ. ಈ ಅದು 2+4 ಆಗ್ಬೋದು ಅನ್ನೋಂಥದ್ದು. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ನೀವು ಈ ಸರ್ಕಾರ ತೆಗಿಲೇಬೇಕು, ಈ ಸರ್ಕಾರ ಬೀಳಿಸಲೇಬೇಕು. ಸೊ ನಮಗೆ ಲೋಕಸಭಾ ಚುನಾವಣೆಗೆ ಅಧಿಕಾರ ರಚನೆ ಮಾಡಲೇಬೇಕು. ಸೊ ಈಗ ನೀವು ವಿಧಾನಸಭಾ ಪರಿಷತ್ ಚುನಾವಣಾ ಅಖಾಡದಿಂದ ಹಿಂದೆ ಸರಿಲಿಕ್ಕೆ ಹೈಕಮಾಂಡ್ ಕಾರಣನ ಅಥವಾ ಶಾಸಕರು ಏನು ಒಪ್ಪಿಕೊಂಡು ಕೈ ಎತ್ತರನಂತ ಅನುಮಾನದಿಂದ ಹಿಂದೆ ಸರಿದ್ರು, ಅಂದರೆ ಈ ಮುಖಭಂಗ ತಪ್ಪಿಸ್ಕೊಂಡ್ರೆ ಅಂತ ಅದರಿಂದ ಒಂದಾದ್ರು ಅವರು ಅಲ್ಲ. ಹುಗಾರ್ರೆ ಭಾಳ ಸಿಂಪಲ್. ನಾವು ಚುನಾವಣಾ ಆಯೋಗದಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ವಿ. 3 ಸೀಟುಗಳು ತೆರವಾದಂಥ ಪರಿಸ್ಥಿತಿನಲ್ಲಿ ನೀವು ಒಂದೇ ಚುನಾವಣೆಯಲ್ಲಿ 3 ಸೀಟು ನೀವು ತುಂಬಿಸ್ಬೇಕು. ಅವ್ರೇನ್ ಮಾಡಿದ್ರು? ಒಂದ್ ನಿಮಿಷ ಇರಿ, ಹೇಳ್ತೀನಿ ರೀ. ನೀವೇ ಆಂಕರ್ ಆಗಿ ಕೂತ್ಬಿಡಿ. ಹೇಳಿದ್ದು ನೀವೇ ಹೇಳ್ತಾ ಇದ್ದೀರಾ. ಆದ್ರಿಂದ ಯಾವಾಗ ನಮಗೆ ಚುನಾವಣಾ ಆಯೋಗ ಆ 3 ಕ್ಷೇತ್ರಗಳು ಪ್ರತ್ಯೇಕವಾಗಿ ಚುನಾವಣೆ ಯೋಜಿಸ್ತೋ ಅದು ಎಂದೂ ನಾವು ನೋಡಿರ್ಲಿಲ್ಲ. ಹಿಂದೆ ಅವ್ರು ಹೇಳ್ತಾರೆ ಗೈಡ್ಲೈನ್ಸ್ ಅಂತ, ನಾವು ನೋಡಿದೀವಿ ಸುಮಾರು ಗೈಡ್ಲೈನ್ಸ್, ಎಂದೂ ನೋಡಿರ್ಲಿಲ್ಲ. ಆದ್ರೆ ಈ ಪ್ರತ್ಯೇಕವಾದ 3 ಚುನಾವಣೆಗಳು ಮಾಡಿದ್ರು. ಹೈಕಮಾಂಡ್ ಮೆಜಾರಿಟಿ ಅವ್ರ ಹತ್ರ ಇದೆ. ನಾಳೆ ಮುಖಭಂಗ ಆಗುತ್ತೆ, ಅವಮಾನ ಆಗುತ್ತೆ ಬಿಜೆಪಿಗೆ, ಅವಮಾನ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಹೇಳಿದಕ್ಕೆ 118 ಮೆಜಾರಿಟಿ ಅವ್ರ ಹತ್ರ ಇದೆ, ನಮ್ಮ ಹತ್ರ 106 ಇದೀವಿ, 104 ಇದೀವಿ. ಆದ್ರಿಂದ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಮಾಡಿ ಏನ್ ಪ್ರಯೋಜನ? ಘೋಷಣೆ ಮಾಡಿದ್ರಲ್ಲ, ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಜನಗಳಿಗೆ ಸಂದೇಶವನ್ನು ಕೊಡಬೇಕು ಸರ್. ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ಗಾದೆ ಇದೆಯಲ್ಲ, ಅದು ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎಲೆಕ್ಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ವಿಚ್ ಇಸ್ ಬೀಂಗ್ ಲೈಡ್ ಡೌನ್ ಫಾರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ಸ್,
ಇಲ್ಲಿದ್ದಲ್ಲ, ಅದು ಪಾರ್ಲಿಮೆಂಟಲ್ಲಿ ತೀರ್ಮಾನ ಆಗಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಫ್ರೇಮ್ ಮಾಡಿರುವಂಥದ್ದು. ಅದೇನಾದರೂ ಮತ್ತೆ ಚೇಂಜ್ ಮಾಡಬೇಕು ಅನ್ನೋಂಥದ್ದು ಇದ್ದರೆ ಮತ್ತೆ ಅಗೇನ್ ಇಟ್ ಹ್ಯಾಸ್ ಗೋ ಟು ಪಾರ್ಲಿಮೆಂಟ್. ಇವ್ರಿಗೊಂದು ಅವಕಾಶ ಇತ್ತು ಜನಗಳ ಮುಂದೆ ತೋರಿಸ್ಕೊಳ್ಳುವಂಥದ್ದಕ್ಕೆ. ಏನು ಅವಕಾಶ ಅಂದ್ರೆ ನಿಮ್ಮ ಶಾಸಕರು ಕ್ರಾಸ್ ಮಾಡ್ತಾರೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು, ಒಂದು ಅಪೀಲ್ ವೋಟ್ ಹಾಕಿದ್ರೆ ಎಲೆಕ್ಷನ್ ಕಮಿಷನ್ ಯಾರಿಗೆ ಪೆಟಿಷನ್ ಕೊಡಲಿಲ್ಲ? ಮೂರು ಒಟ್ಟಿಗೆ ಮಾಡಿ ಒಂದು ಕೊಡಿ ಹೇಳಿದ್ದಾರೆ. ಕೊಟ್ಟಿಲ್ಲ ಅಂತ ಇಲ್ಲ, ಕೊಟ್ಟಿಲ್ಲ. ಕೊಟ್ಟಿದ್ದೀವಿ ನಾವು. ಎಲೆಕ್ಷನ್ ಕಮಿಷನ್ ನಮ್ಮ ಸೆಂಟ್ರಲ್ ಬಿಜೆಪಿ, ಸ್ಟೇಟ್ ಬಿಜೆಪಿ ಎರಡೂ ಸೇರಿಸಿ ನಾನೇ ಡ್ರಾಫ್ಟ್ ಮಾಡಿದ್ದೀನಿ ಪಿಟಿಷನ್. ಕೊಟ್ಟಿದ್ದೀವಿ. ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಅನೌನ್ಸ್ ಮಾಡಬೇಕಾಗಿತ್ತು. ಇವರ ಪೆಟಿಷನ್ ಮೇಲೆ ಇವ್ರದ್ದು ಇತ್ಯರ್ಥ ಮಾಡಿದ ನಂತರ ಎಲೆಕ್ಷನ್ ಹೋಗಬೇಕಾಗಿತ್ತು. ಸುಳ್ಳಿದು ಇದು ಅವ್ರಿಗೆ ಗೊತ್ತಿದೆ. ಎಲೆಕ್ಷನ್ ಕಮಿಷನ್ ರೂಲ್ಸ್ ಬುಕ್ ಚೆನ್ನಾಗಿ ಗೊತ್ತಿದೆ. ಅವ್ರು ಲಾಯರ್ ಇದಾರೆ ಅವರು. ಯಾಕಂದ್ರೆ ಸುಮ್ಮನೆ ಏನು ಹೇಳುವಂಥದ್ದು ಆಗಬಾರ್ದು, ಪಲಾಯನ ಮಾಡುವಂಥದ್ದು ಆಗಬಾರ್ದು. ಇದು ಬಹಳ ಸ್ಪಷ್ಟವಾಗಿದೆ. ಅವರೇನೋ ಚುನಾವಣೆಗೆ ಸ್ಪರ್ಧೆ ಮಾಡಿದಿದ್ರೆ 104 ಬರ್ತಿರ್ಲಿಲ್ಲ ಅವ್ರಿಗೆ, 85-90 ಬಂದು ನಿಂತ್ಕೊಂಡ್ಬಿಡೋರು. ಅಂದ್ರೆ ಕೌಂಟರ್ ಆಪರೇಷನ್ ಅಲ್ಲ, ಅದು ಬೇರೆ. ಅದು ಬೇರೆ. ಅವ್ರ ಬಿಜೆಪಿ ಶಾಸಕರು ಸೀಕ್ರೆಟ್ ಆಫ್ ವೋಟಿಂಗ್ ಇದೆಯಲ್ಲ, ಅವರ MLAಗಳು ಬೇಸತ್ತಿದ್ದಾರೆ. ಎಲ್ಲೋ 4 ಜನ ಸರ್ಕಾರ ಹಿಡಿಯಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಹೋಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ ಕಳೆದ 33 ತಿಂಗಳಿಂದ. ಅದು ಸುಮಾರು ಜನ MLAಗಳಿಗೆ ಅವರ ಪಕ್ಷದ ಲೀಡರ್ಸ್ಗಳಿಗೆ ಇಷ್ಟ ಇಲ್ಲ. ಸೆಂಟ್ರಲ್ ಲೀಡರ್ಶಿಪ್ಗೆ ಸುತಾರಾಮ್ ಇಷ್ಟ ಇಲ್ಲ. ಕೆಟ್ಟ ಹೆಸರು ತಗೋತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ನಾವು ಈಗ 104 ಇರೋರು ಈ ರೀತಿ ಒಂದು ರಾಜಕೀಯವಾದಂತ ಒಂದು ಅಡ್ವೆಂಚರ್ ಹೊರಟಿದ್ರು ಪಾಲಿಟಿಕಲ್ ಡಿಸ್ಟ್ರಾಯ್ ಮಾಡಕ್ಕೆ. ನಾವು ಅವರು ಒಂದು ವೇಳೆ ಎಲೆಕ್ಷನ್ ನಿಂತಿದ್ರೆ 80ಕ್ಕೆ ಬರ್ತಾರೆ, 90ಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಅದು 14 ವೋಟರ್ಸ್ ನೀವೇನು ದಾನ ಧರ್ಮ ಕೊಟ್ಟು ಹಾಕ್ತಿದ್ರಾ? ನೀವು ಕ್ರಾಸ್ ಮಾಡ್ತಾ ಇದ್ರಿ. ಅವರೇ ನಮ್ಮವ್ರು ಯಾರು ಕ್ರಾಸ್ ಮಾಡ್ತಿದ್ರೆ ನಮ್ಮವ್ರು ಕ್ರಾಸ್ ಮಾಡ್ತಾ ಇರುವಂತದ್ದು ಇವರ ಪ್ರಯತ್ನಕ್ಕೆ ಕೊಟ್ಟರು ಅಡ್ವಾನ್ಸ್. ಒಬ್ರು ರಿಸೈನ್ ಒಬ್ಬ ಇಂಡಿಪೆಂಡೆಂಟ್ ಬಿಜೆಪಿ ಅವ್ರನ್ನ ಕ್ರಾಸ್ ವೋಟ್ ಮಾಡಿಸ್ತಾ ಇದ್ವಿ ಅಂತ ಇದು ಖಂಡಿತವಾಗೂ ಆಗ್ತಾ ಇರ್ಲಿಲ್ಲ. ನಿಮ್ಮ ಲ್ಯಾಂಗ್ವೇಜ್ ಯುದ್ಧಕ್ಕೆ ಬಂದ್ರೆ ಅದು ಬೇರೆ ಬೇರೆ ಹಿಂದಿನ ಅನುಭವಗಳೆಲ್ಲ ಶಾಸಕರು ಕೈ ಕೊಡ್ತಾರೆ ಅಂತ ಭಯ ಇದ್ದಿದ್ದು ನಿಜ ಅಲ್ವಾ? ಅದು ಯದ್ನೋ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು, ನಿಮ್ಗೆ 2 ಪಾರ್ಟಿಗೆ ನಾವು 8-9 ಜನ ಕೈ ಕೊಟ್ಬಿಡ್ತಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎಷ್ಟು ಬಾರಿ ಘಂಟಾಘೋಷವಾಗಿ ಹೇಳಿದ್ದಾರೆ, ನಮ್ಗೆ ಯಾವ ಆತಂಕನೂ ಇಲ್ಲ, ನಮ್ಮ ಸರ್ಕಾರ ಸುಭದ್ರವಾಗಿದೆ, 5 ವರ್ಷ ಸರ್ಕಾರ ಆಗಬೇಕು, ಮೈತ್ರಿ ಸರ್ಕಾರ ರಚನೆ ಆಗ್ಬೇಕು ಅಂತೇಳಿ ದೇವರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ. ಆ ದೇವರ ಆಶೀರ್ವಾದ ಇರೋವರೆಗೂ ಏನಾಗಿದೆ, ಎಲ್ಲಿ ಕುಮಾರಸ್ವಾಮಿ ಅವರು ದೇವಸ್ಥಾನಗಳೆಲ್ಲ ಹೋಗ್ತಾ ಇದಾರಲ್ಲ, ಬಿಜೆಪಿ ಅವ್ರಿಗೆ ಆತಂಕ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಹಿಂದೂಗಳನ್ನ ಗುತ್ತಿಗೆ ತಗೊಂಡ್ಬಿಟ್ಟಿದೀನಿ ತಿಳ್ಕೊಂಡ್ಬಿಟ್ಟವ್ರೆ, ಎಲ್ಲೇ ಅವ್ರ ಓಟ್ ಎಲ್ಲ ನಮಗ್ ಬಂದ್ಬಿಡುತ್ತೆ ಅಂತ ಹೇಳಿ ಇವತ್ತು ಯಾತಕ್ಕೋಸ್ಕರ ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾರೆ. ಈಗ ಪ್ರಶ್ನೆ ಮಾಡಿದ್ ಯಾರು? ನಾವಲ್ಲ, ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ, ಅದಕ್ಕೊಂದು ಟ್ವೀಟ್ ಮಾಡ್ತಾರೆ, ನೋಡಿದಿರಲ್ಲ, ಅದನ್ನೊಂದು ದೊಡ್ಡ ಇಶ್ಯೂ ಆಗಿ ತಗೋತಾರೆ. ರಾಜ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯಾಗಿ ವಿರೋಧ ಪಕ್ಷವಾಗಿ ನಿಮ್ಮ ಕೊಡುಗೆ ಏನ್ರಿ? ರಾಜ್ಯದಲ್ಲಿ ನಿಮ್ಮ ಕೊಡುಗೆ ಏನು? 4 ತಿಂಗಳಲ್ಲಿ ನಾವ್ ಏನ್ ಮಾಡಿದ್ವಿ? ಸಾಧನೆ ರಾಮರ ದೇವಸ್ಥಾನ ಕಟ್ಟಕ್ ಯೋಗ್ಯತೆ ಇಲ್ಲ, ಎಲ್ಲರ ಹತ್ರ ಕಲೆಕ್ಟ್ ಮಾಡಿದ್ರಿ, ಪ್ರಶ್ನೆ ಮಾಡ್ತೀವಿ. ವಿವೇಕ್ ರೆಡ್ಡಿ ಅವರೇ, ಈಗ 2019 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ನಾವು ಸಭೆಗಳು ಮಾಡ್ತಾ ಇದ್ವಿ ಅಂತ ಯಡಿಯೂರಪ್ಪ ಹೇಳ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ಶುರುವಾಗಿದೆ. ನೀವೇನು ಹೇಳ್ತಾ ಇದ್ರಿ? ನೋಡ್ರಿ, ನಿಮ್ಮಲ್ಲೇ ಶಾಸಕರ ತೃಪ್ತಿ ಇದೆ, ನಿಮ್ಮ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ನನಗೆ ಮಂತ್ರಿ ಮಾಡಿಲ್ಲ, ನಿಮ್ಮ ಶಾಸಕರನ್ನು ಸರಿಯಾಗಿ ಇಟ್ಕೊಳ್ಳೋದು ನನ್ನ ಮೇಲೆ ಹಾಕಿ ನೀವು ದೋಷ ಮಾಡ್ತೀರಿ, ಬಿಜೆಪಿ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ. 20 ದಿವಸದಿಂದಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. 20 ದಿವಸದಿಂದಲೂ ಕೂಡ ಹೇಳ್ತಾ ಇದ್ದಂಥ ಯಡಿಯೂರಪ್ಪನವ್ರ ಮಾತುಗಳು ಇವತ್ತು ನಾವು ಚುನಾವಣೆ ನಿಲ್ಲಲ್ಲ, ನಮಗೋದಕ್ಕೆ ಸಂಬಂಧ ಇಲ್ಲ, ಸಂಪೂರ್ಣ ಕೈ ಚೆಲ್ಬಿಟ್ರೆ. ಅಂದರೆ ಎಲ್ಲೊಂದು ಕಡೆ ಪೊಲಿಟಿಕಲ್ ಆಪರೇಷನ್ ನಿಮಗೆ ಗ್ಯಾರಂಟಿ ಅಂತ ಇಟ್ಕೊಂಡಿದ್ರೆ ಅದು ಗ್ಯಾರಂಟಿ ಏನಾಗ್ಬಿಡ್ತು ಅಂದರೆ
ಟೂಸ್ ಪಟಾಕಿ ಆಗೋಗ್ಬಿಡ್ತು. ಸೊ ಹಾಗಾಗಿ ನಿಮ್ಮಿಂದಾಗಿ ಇವತ್ತು ಅವ್ರ ಡಿಮ್ಯಾಂಡ್ ಏನಿದೆ ಅವ್ರ ಹತ್ರ ಇದೆ, ಆ ಡಿಮ್ಯಾಂಡ್ಗಳಲ್ಲೂ ಕೂತ್ಕೊಂಡು ಶಾಸಕಾಂಗ ನಾಯಕರು ನಮ್ಮನ್ನೆಲ್ಲ ಬಗೆಹರಿಸ್ಕೊಳ್ಳಿ, ಇಲ್ಲಾಂದ್ರೆ ನಾವು ಆಪರೇಷನ್ ಅವರು ಬಹಳ ಕರೆಕ್ಟ್ ಆಗಿ ಡಿಸಿಷನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ, ಅವ್ರಿಗೆ ಗೊತ್ತಾಗ್ತಿತ್ತು ಫೇಲ್ ಆಗ್ತಿತ್ತು. ಆಂತರಿಕವಾಗಿ ಅವರು ಒಂದು ಕುಸಿಯುವ ಒಂದು ಪರಿಸ್ಥಿತಿ ಇತ್ತು. ಅದು ತಾನೇ ಆಗ್ಬೇಕೇ ಹೊರತು ಬಿಜೆಪಿ ಅವರೇ ಕುಸಿಯೋ ಪರಿಸ್ಥಿತಿ ಹೌದು ಇತ್ತು ಅದನ್ನ ಒಪ್ಕೊಳ್ಳೋಣ. ಬಟ್ ನಿಮ್ಮಿಂದ ನಾವು ಬೀಳ್ತೀರಾ ಬೀಳಿ ಅಷ್ಟೇ ನಮ್ದು. ಆದ್ರೆ ನಾವು ಬಂದು ನಿಮ್ಮನ್ನ ಬೀಳ್ಸೋಣ. ನೀವು ಆತಂಕ ಒಟ್ಕೊಂಡು ಹೋದ್ರೆ ನಿಮ್ಮಲ್ಲಿ ನೀವು ಆತಂಕ ಒಟ್ಕೊಂಡು ಹೋದ್ರೆ ನಾವೇನ್ ಮಾಡೋಣ? ಇವತ್ತಿನ ಪರಿಸ್ಥಿತಿ ಹಾಗೆ ಇದೆ. ಆದ್ರಿಂದ ದಯವಿಟ್ಟು ನೀವು ಬಿಜೆಪಿ ಬಗ್ಗೆ ಕಮೆಂಟ್ ಮಾಡೋ ಬದಲು ಬಿಜೆಪಿ ಮೇಲೆ ಆಪರೇಷನ್ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ಒಂದು ನಾಪಕ ಇಟ್ಕೊಳ್ಳಿ, ಬಿಜೆಪಿ ಶಾಸಕರು ಆತರ ನಿಮ್ಮ ಬಿಜೆಪಿ ಅವರು ಬಿಜೆಪಿ ಸತ್ಯ ಹರಿಶ್ಚಂದ್ರ ನೀವು ಹೇಳಿದ ತಕ್ಷಣ ಎಲ್ಲ ಎಂ ಎಲ್ ಜೊತೆ ಬಂದ್ಬಿಡ್ತಾರೆ, ಖಂಡಿತವಾಗೂ ಇದ್ದಾರೆ. ಆದ್ರೆ ನಿಮ್ಮ ಎಂ ಎಲ್ ಎಗಳು ದಯವಿಟ್ಟು ಒಪ್ಕೊಳ್ತಾ ಇದಾರೆ, ನಿಮ್ಮ ಶಾಸಕರು ಅವರ ನೆಟ್ವರ್ಕ್ ಅಲ್ಲಿ ರೆಡಾರ್ ಅಲ್ಲಿ ಇದ್ದಾರೆ. ಅದರ್ಥ ಆಪರೇಷನ್ ಹೋಗಿಲ್ಲ, ಪರಿಸ್ಥಿತಿನ ನೀವು ಅವರ ಮನಸ್ಥಿತಿ ಬೇರೆಯವರು ಅಧಿಕಾರ ಮಾಡುವಂಥದ್ದಕ್ಕೆ ಬಿಡಬಾರ್ದು ಅನ್ನುವಂಥ ಮನಸ್ಥಿತಿ ಮೋದಿಯವರ ಮೂಲಕ ಬಂದಿದ್ದಂಥದ್ದು. ಅದು ಇನ್ನೂ ಎಲ್ಲ ರಾಜ್ಯಗಳಲ್ಲೂ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 2019ಕ್ಕೆ ಸರಿಯಾದ ರೀತಿಯಿಂದ ಜನಗಳು ಈಗಾಗಲೇ ನೋಡಿದ್ದಾರೆ. ಅವರು ಸುಳ್ಳು ಭರವಸೆಗಳು, ಸುಳ್ಳು ಹೇಳಿಕೆಗಳು, ಸುಳ್ಳು ಜನಗಳು ದಿಕ್ತಪ್ಪಿಸುವಂತ ಏನು ಮಾಡ್ತಾ ಇಲ್ಲ. ಏನ್ ದಿಕ್ತಪ್ಪಿಸುವಂತ ಮಾಡ್ತಾ ಇದ್ದಾರೆ ಜನಗಳಿಗೆ. ರಫೇಲ್ ಬಗ್ಗೆ ಮಾತಾಡ್ಲಿ, ಯಾಕೆ ಮಾತಾಡೋದಕ್ಕಾಗಲ್ಲ? ನೀವು ಸೃಷ್ಟಿ ಮಾಡ್ತಾ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ನಿಮ್ಮ ಮೇಲೆ ಇದು ಅಲ್ಲ, ಇದು ನಾವು ಹೋಗಿದ್ರೆ ಅಲ್ಲೋದ್ರೆ ನಮ್ಗೆ ಅಲ್ಲೋದ್ರೆ ನನಗೆ ಬೇರೆ ಬೇರೆ ತರದ ಸ್ಥಾನಮಾನ ಯಡಿಯೂರಪ್ಪನವರಿಗೆ ಡೆಡ್ ಲೈನ್, ಅವ್ರು ರಿಟೈರ್ಮೆಂಟ್ಗೆ ಏಜ್ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಯಡಿಯೂರಪ್ಪನವ್ರನ್ನ ಆ ಮಾರ್ಗದರ್ಶಕ ಕ್ಲಬ್ ಇದೆಯಲ್ಲ ಅಲ್ಲಿ ಕಳಿಸುವಂತದಕ್ಕೆ ತಯಾರಿಯಾಗೋಗಿದೆ. ಅಷ್ಟೊಳಗಡೆ ಏನಾದ್ರು ಮಾಡಿ ಅದ್ರ ಒಳಗಡೆ ಕೂತ್ಕೊಬೇಕು ಅನ್ನುವಂಥ ಒಂದೇ ಆತರ. ಯಡಿಯೂರಪ್ಪ 4-5 ಜನ ಅಷ್ಟೇನೆ ಇರೋದು, ಬೇರೆ ಯಾರು ಎಂ ಎಲ್ ಎಗಳು, ನಾರ್ತ್ ಕರ್ನಾಟಕ ಎಂ ಎಲ್ ಎಗಳು ಇರ್ಬೋದು, ಕರಾವಳಿ ಭಾಗದ ಎಂ ಎಲ್ ಎಗಳು ಇರ್ಬೋದು, ನಾವು ಅಧಿಕಾರವನ್ನು ಪಡಿಬೇಕು, ಇದು ಡಿಸ್ಟೆಬಲೈಸ್ ಮಾಡಿ ನಾವು ಅಲ್ಲ. ಇಲ್ಲಿ ಯಾರಾದ್ರೂ ಮಾತಾಡ್ತಿದ್ರೆ ದಯಮಾಡಿ ಕೇಳಿ. ಅವರವರ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ನಾಯಕರು ಹೇಳ್ತಾ ಇದ್ರು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ನಾವೇನು ಆಪರೇಷನ್ ಮಾಡಕ್ ಹೋಗ್ತಲ್ಲ, ಅವ್ರ ಅತೃಪ್ತಿ ಕಾಂಗ್ರೆಸ್ನವರಿಂದ ಬಿದ್ದೋಗುತ್ತೆ ಸರ್ಕಾರ ಅಂತ ಹೇಳ್ತಿದ್ರು. ಮೊನ್ನೆ ಕರೆದಂತ ಶಾಸಕರು ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಳ್ತಾರೆ ಒಳಗಡೆ ಶಾಸಕರು ಅಂದ್ರೆ ಸಭೆಯಲ್ಲಿ, ನಾವು ಮುಂದೆ ಅಧಿಕಾರ ರಚನೆ ಸಂದರ್ಭ ಬಂದ್ರೆ ಯಡಿಯೂರಪ್ಪನವರು ಸ್ವತಂತ್ರ ನಿರ್ಣಯ ಕೈಗೊಳ್ಳಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತ. ಅದರ ಅರ್ಥ ನೀವು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರಿ, ಯು ಆರ್ ವೇಟಿಂಗ್ ಫಾರ್ ಟೈಮ್ ಅಂತ. ನಾನು ಸರವಣ ನಿಮ್ಮನ್ನು ಹೇಳ್ತಾ ಇದ್ದೀನಿ, ಅವರು ಆಪರೇಷನ್ ಕಮಲ ನಿಲ್ಲಿಸಿಲ್ಲ, ಅವರೆಲ್ಲೂ ಒಪ್ಕೊಳ್ತಾ ಇಲ್ಲ. ಅದು ಒಂದು ಯಾವತ್ತೂ ಕೂಡ ಆ ರಾಜಕೀಯ ಯುದ್ಧದಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದು ಸ್ಟೆಪ್ ಹಿಂದೆ ಬಂದ್ರೆ 2 ಸ್ಟೆಪ್ ಮುಂದೆ ಬರೋಕ್ಕೆ ಅಂತ. ನೀವೇನೋ ಇವತ್ತು ಇಬ್ರು ಒಂದಾಗಿದ್ರಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರಿ, ನಾಳೆ ಅದು ಹಾಗೇನೆ ಅದು ಒಂಥರ ಅದು ಸುಮ್ಮನೆ ಅದು ಸಂಪೂರ್ಣವಾಗಿ ಸತ್ತೋಗಿಲ್ಲ, ಆಪರೇಷನ್ ಜೀವಂತವಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಶಾಸಕರು ನಿಮ್ಮ ಜೊತೆಗೆ ಇರ್ತಾನೆ, ಇವೆಲ್ಲ ಡಿಮ್ಯಾಂಡ್ಗಳು ಇರ್ತಾ, ಈ ಡಿಮ್ಯಾಂಡ್ಗಳು ಸರಿ ಹೋದರೆ, ಮಂತ್ರಿ ಸಿಗದೆ ಹೋದರೆ, ವರ್ಗಾವಣೆ ಆಗದೆ ಹೋದರೆ ಅವ್ರು ಮತ್ತೆ ಶುರು ಆಗುತ್ತೆ ರೆಬಲ್ಲು. ಆಗ ನಮ್ಮ ಮೇಲೆ ಬೈಬೇಡಿ. ಇವತ್ತು ದೋಸ್ತಿ ಸರ್ಕಾರದಲ್ಲಿ ಇಬ್ಬರು ಮಂತ್ರಿಗಳು ಈ ಕಾಂಗ್ರೆಸ್ ಗಿಡ ಕಿತ್ತಾಕೋ ವಿಚಾರದಲ್ಲಿ ಬಹಳ ದೊಡ್ಡ ರಂಪಾಟ ಮಾಡ್ಕೊಂಡಿದೆ. ಅಂದರೆ ನಾನು ಆಗಲೇ ಚರ್ಚೆ ಮಾಡ್ತಾ ಇದ್ದೆ, ಇವರು ಸಮನ್ವಯ ಸಾಧಿಸೋದು ದೊಡ್ಡ ಚಾಲೆಂಜ್ ಆಗಿದೆ. ಇದ್ರ ಮಧ್ಯೆ ಈ ಸರ್ಕಾರದಲ್ಲಿ ಇರತಕ್ಕಂಥ ಮಂತ್ರಿಗಳು ಪರಸ್ಪರ ಹೇಳಿಕೆಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಮಾತುಗಳು ಹೊರ ಬಂದಿದೆ. ಈ ಕಾಂಗ್ರೆಸ್ ಗಿಡವನ್ನ ಕಡಿಯೋ ಮೂಲಕ ಮಾಡಿದ್ದೀವಿ. ಅದು ಕಾಂಗ್ರೆಸ್ ಗಿಡ ಅಲ್ಲಿರೋದು. ಸೊ ಕಾಂಗ್ರೆಸ್ ಗಿಡವನ್ನ ಕಡಿಯುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಅದು ಬಹಳ ಅಪಾಯಕಾರಿ. ಕಾಂಗ್ರೆಸ್ ಗಿಡ ಅಂದ್ರೆ ಕಾಂಗ್ರೆಸ್ ಗಿಡ ಅಂತಾರಲ್ಲ, ಅವನೇ ಯಾರು ಕಿತ್ತಾಕ ಅವನೇ ಕಿತ್ತೊಂಟೈತಾನಾಗಂದ್ರೆ ಹತ್ತಿರ ಕಳೆ. ಒಂದು ವೇಳೆ ಮಹೇಶ್ ಆತರಂದ್ರೆ ಅವನೇ ಕಿತ್ತೊಂಟೈತಾನೆ. ಇನ್ನೇನು ಹೇಳ್ಬೇಕು ಅದಕ್ಕಿಂತ? ಅವನು ತಿಳ್ಕೋಬೇಕದು. ಇದು ಸರ್ಕಾರ ಅವನು ಓನ್ಲಿ ಒನ್ ಮೆನ್ ಆರ್ಮಿ. ನಾವು 80 ಜನ ಇದ್ದೀವಿ ಕಾಂಗ್ರೆಸ್ಸಿಗರು. ದಳ ಇರೋದೆಷ್ಟು? 31 ಅಲ್ವಾ? ನಮ್ಮದೇ ಸರ್ಕಾರ ನಡೀತಿರೋದು ಹೇಳ್ಬೇಕು ಅಂತಂದರೆ ನಾವು ಒಂದು ನಿಮಿಷ ಮನಸ್ಸು ಮಾಡೋದು ನಾವು ಏನು ಮಹೇಶ ಉಳಿಯಲ್ಲ.
ಅದನ್ನ ಇಟ್ಕೋಬೇಕವ ಕಿತ್ತೋಗಿ ಇವನು ಯಾರು ಅಂತಂತವರೇ ಕಿತ್ತಕ್ಕಾಗಿಲ್ಲ ಇವನಿಂದ ಏನಾಯ್ತದ ಪಾಪ ಅಪ್ಪಿತಪ್ಪಿ 5 ವರ್ಷಕ್ಕೆ ಗೆದ್ದುಬಿಟ್ಟಿದ್ದಾನೆ. ಅದು ತಿಳ್ಕೊಂಡು ರಾಜಕೀಯ ಮಾಡಿ 5 ವರ್ಷದಲ್ಲಿ ಸಾಧನೆ ಮಾಡಲಿ, ಆಮೇಲೆ ಮಾತಾಡಲಿ. ಈಗ ತಾನೇ ಕಣ್ಣು ಬಿಟ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಂತಂದ್ರೆ ಸಾಧ್ಯನಾ? ನಾವು ಲಕ್ಷ್ಮಣರೇ ಶ್ರವಣ ಇಬ್ರು ಕೇಳ್ತಾ ಇದ್ದೀನಿ, ಇದು ಯಾವ ಸಂಬಂಧ ನಂಗೆ ಅರ್ಥ ಆಗ್ತಲ್ಲ. ನೀವು ಹೇಳ್ತಾ ಇದ್ರಿ ನೋಡಿ, ನಿಮ್ಮ ಹತ್ರ 12 ಪಟ್ಟಿಗಳು ಶಾಸಕರು ಮಾತಾಡ್ತಾರೆ, ಸಚಿವ ಸಂಪುಟ ಸ್ಥಾನಮಾನ ಕೊಡಬೇಕು, ನಿಗಮ ಮಂಡಳಿ ಅವಕಾಶ ಕೊಡಬೇಕು ಅಂತ ಎಲ್ಲ ಮಾತಾಡ್ತಿದ್ರೆ, ಅನುದಾನ ವರ್ಗಾವಣೆ ಎಲ್ಲ ಸೂಪರ್ CM ಎಲ್ಲ ವರ್ಗಾವಣೆ ಏಕಪಕ್ಷೀಯ ಆಗ್ತಾ ಇದೆ, ನಮ್ಮದು ಯಾವ್ದು ನಡೀತಾ ಇಲ್ಲ, JDS ಅವ್ರು ಹೇಳ್ತಾರೆ ನಾವು ವರ್ಗಾವಣೆ ಕೇಳಿದ್ರೆ ಆಗ್ತಾ ಇಲ್ಲ ಅಂತೇಳಿ. ಇದು ಯಾವ ಸೀಮೆ ಸಮಾನ? ನೀವು ಹೋಗ್ಬಿಟ್ಟು ವಿರೋಧ ಪಕ್ಷ ಮೇಲೆ ಬ್ಲೇಮ್ ಮಾಡ್ರೆ ನಗಾಡಲ್ವ ಜನ? ನಿಮ್ಮ ಮಂತ್ರಿಗಳು ಏನ್ ಮಾತಾಡಿದ್ರು ನೋಡಿ, ಒಬ್ರು ಅವನು ಇವನು ಅಂತಂದ್ರೆ, ಇವ್ರು ಕಾಂಗ್ರೆಸ್ ಪಾರ್ಟಿ ನೇಮ ಅಂತಾರೆ, ಪಾರ್ಟಿ ನೇಮ ನೀವು ಯಾಕೆ ಅವ್ರು ಮುಗಿಸ್ಲಿ ಅಲ್ಲ. ಒಂದು ಮಹೇಶ್ ಅವರು ಯಾವ ಕಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನಾದ್ರು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಮಾತಾಡಿದ್ರೆ, ಅದೇನೆ ಕಾಂಗ್ರೆಸ್ ಗಿಡ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಮನ್ವಯ ಆಗಿರುವಂಥದ್ದು ಈ ವಿಚಾರದಲ್ಲಿ ಏನಾದ್ರು ಹೇಳಿದ್ರೆ ನಾನು ಅದನ್ನ ಬಹಳ ಅಬ್ಜೆಕ್ಟ್ ಮಾಡ್ತೀನಿ, ಬಹಳ ಅಬ್ಜೆಕ್ಟ್ ಮಾಡ್ತೀವಿ ನಾವು. ಅವರು ಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿಲ್ಲ, ಅಲ್ಲ ಅದು ಕೈ ಅಂತ ಹೇಳಿಲ್ಲ, ಪಾರ್ಥೇನಿಯಂ ಗಿಡ ಗಿಡನ ತೆಗೆದಾಕಿದೀನಿ ಅಂತ. ಅವ್ರು ನಗಾಡ ಟೋನ್ ಇದೆಯಲ್ಲ, ಅದು ಸ್ವಲ್ಪ ವ್ಯಂಗ್ಯ ಟೋನ್ ಇದೆ. ನೀವು ಅದನ್ನ ನಾವು ಮಾತಾಡ್ತೀವಿ, ನಮ್ಮಿಬ್ರು ಸಮಸ್ಯೆಗಳು. ನೀವು ಡೌಟ್ ಪಡ್ತಾ ಇದ್ದೀರಾ? ನಿಮ್ಮ ಯಡಿಯೂರಪ್ಪನವ್ರು ಬಂದಾಗ ನೀವು ಮಾತಾಡಿರುವಂತೆ ದಯಮಾಡಿ ಸ್ವಲ್ಪ ಸಮಾಧಾನವಾಗಿರ್ಬೇಕು. ಇದು ಡೌಟ್ ಏನಿಲ್ಲ ಪ್ಲೀಸ್ ಲಕ್ಷ್ಮಣ್ ಅವರೇ, ಡೌಟ್ ಇಲ್ಲ, ಲಿಸನ್ ಮಾಡ್ತೀನಿ. ನಮ್ಮ ಮಂತ್ರಿ ಅವರ ಮಂತ್ರಿ ನೀವು ಒಂದಾಗಿದ್ರಲ್ವಾ? ಈಗ ಕಾಂಗ್ರೆಸ್ ಒಂದ್ ಸೆಕೆಂಡ್ ಇರ್ರಿ, ಬಿಜೆಪಿ ಏನು ಅನ್ನುವಂಥದ್ದು ಹೇಳ್ತೀವಿ ನಾವು, ಯಾವ ವಿಷಯದ ಗಿಡ ಅನ್ನುವಂಥದ್ದು ಹೇಳ್ತೀವಿ. ದಯಮಾಡಿ ಪ್ಲೀಸ್ ವೆಯ್ಟ್, ಗೊತ್ತಾಗುತ್ತೆ 2019 ಯಾರು ತೆಗಿತಾರೆ ಅನ್ನುವಂಥದ್ದು ಮಾತಾಡುವಂಥದ್ದಲ್ಲ. ಕರ್ನಾಟಕದಲ್ಲಿ ಏನಾಯ್ತು ಅನ್ನುವಂಥದ್ದು ಗೊತ್ತಿದೆ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ದಯಮಾಡಿ. ನಾವು ಒಂದು ವಿಚಾರನ ಸ್ಪಷ್ಟನೆ ಮಾಡ್ತೀವಿ ಸರ್, ಸ್ಪಷ್ಟ ಮಾಡುವಂತ ಇಷ್ಟಪಡ್ತೀನಿ. ಮಹೇಶ್ ಅವರು ಮಂತ್ರಿ ಆಗಿದ್ದಾರೆ, ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ JDS ಅಂಡ್ ಕಾಂಗ್ರೆಸ್. ಅವರು ಒಬ್ಬರೇ, ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಕೊಟ್ಟಿದ್ದಾರೆ, ಶಿಕ್ಷಣ ಮಂತ್ರಿಗಳನ್ನು ಕೊಟ್ಟಿದ್ದಾರೆ. ಆ ಕೆಲಸಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಮಾಡಲಿ. ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಅಲ್ಲ, ನಾವು ಸಹಿಸುವಂತಿಲ್ಲ. ಆ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ, ಈಗ ನಮ್ಮ ಮಂತ್ರಿಗಳು ಪುಟ್ಟರಂಗ ಶೆಟ್ಟಿ ಅವರು ಅದೇ ಜಿಲ್ಲೆಯವರು, ಅದೇ ಭಾಗದವರು, ಅವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಕಡಿತೀವಿ ಅಂತ ಅಂದ್ರು. ಜನರಲಿ ಏನಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಕರೆಯೋದು. ಅದನ್ನೇ ಅದು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೀರಿಯಸ್ ಆಗುತ್ತೆ. ಇಫ್ ಇಟ್ ಬಿಕಮ್ ಸೀರಿಯಸ್, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ವೆರಿ ಸೀರಿಯಸ್ಲಿ. ಶರಣ್ ಅವರೇ, ನಿಮ್ಮ ಪಕ್ಷ ಅದು ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಂತ ಪಕ್ಷ. ನಾನು ಅದನ್ನ JDS ಅಂದ್ರೆ ಕರಿಬಹುದು, ತಪ್ಪೇನಿಲ್ಲ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ, ನಿಮ್ಮ ಸಪೋರ್ಟ್ ಮತ್ತೆ BSP ಕ್ಯಾಂಡಿಡೇಟ್ ಗೆದ್ದಿದ್ರು. ಕಾಂಗ್ರೆಸ್ ಪಾರ್ಟಿ ನಿಮ್ ಗಿಡ ಕಿತ್ತಾಕಿದೀವಿ ಅಂದ್ರೆ ಒಂದು ತರಹೇವಾರಿ ನಗು ಇದೆ, ವ್ಯಂಗ್ಯದ ನಗು ಇದೆ. ಅದು ನನ್ನ ಪ್ರಕಾರ ನಾನು ಇಂಡಿಪೆಂಡೆಂಟ್ ಆಗಿ ತಗೊಂಡ್ರೆ ಇದು ರಿಲೇಟೆಡ್ ಟು ಕಾಂಗ್ರೆಸ್. ಬಟ್ ಈಗ ಅದನ್ನು ನೀವು ವರ್ಡ್ ಟು ವರ್ಡ್ ತಗೊಂಡ್ರೆ ಪಾರ್ಟಿ ನೇಮ್ ಗಿಡ ಅಂತ ಅಷ್ಟೇ. ಅದನ್ನು ನೀವು ಕೇಸ್ ಅಂತ ಹೋದಾಗ ಅದು ಕೌಂಟ್ ಆಗಲ್ಲ, ವರ್ಡ್ ಅಷ್ಟೇ ಕೌಂಟ್ ಆಗುತ್ತೆ. ಸೊ ಹಾಗಿರುವಾಗ ನಿಮ್ಗೆ ಯಾವ ಸಮನ್ವಯತೆ ಇಲ್ಲಿ ಶುರುವಾಗಿ? ಒಬ್ಬ ಮಂತ್ರಿ ಅವನು ನಾನು ಕಿತ್ತಾಕ್ತೀನಿ ಅಂತಾರೆ, ಅವ್ರ ಪಾರ್ಟಿ. ಹಾಗಾದ್ರೆ ನೀವು ಇಲ್ಲಿ ಇವೆಲ್ಲ ವಿಚಾರ ಬರೋದ್ರಲ್ಲ 2 ಮಾತು ಇಲ್ಲಿ ಬಂದೇ ಬರುತ್ತೆ. ಹೌದು, ನಿಮ್ಮಲ್ಲಿ ಸಮನ್ವಯತೆ ಇಲ್ಲ. ಹೇಳಿ ಬಿಜೆಪಿ ಅವರು ಏನು ಇದನ್ನ ಹೇಳಿ ನೀವು. ಒಂದ್ ನಿಮಿಷ, ಕಾಂಗ್ರೆಸ್ BSP ಅವರೇ ಕೂಡ ಇವತ್ತು ಸಚಿವರು ಏನು ಮಹೇಶ್ ಅವರು, ಸನ್ಮಾನ್ಯ ಮಹೇಶ್ ಅವರು ಇದ್ದಾರೆ, ಅವರು ಏನೋ ವ್ಯಂಗ್ಯವಾಗಿ ಹೇಳ್ತಾ ಇದ್ರು, ಕಾಂಗ್ರೆಸ್ ಗಿಡ ಅಂತ ಹೇಳ್ತಾ ಇದ್ರು. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನನಗೆ ಸ್ಪಷ್ಟೀಕರಣ ಬೇಕಾಗುತ್ತೆ, ಅದು ನಾನು ಕೇಳ್ಕೊತೀನಿ. ಒಂದು. ಎರಡನೇದು, ಅವ್ರೇನಾದ್ರು ಕಾಂಗ್ರೆಸ್ ಪಕ್ಷವನ್ನೇ ಉದ್ದೇಶಪೂರ್ವಕವಾಗಿ ಏನೋ ಹೇಳಿದಿದ್ರೆ ಅಕ್ಷರಶಃ ತಪ್ಪದು, ಅದು ಹೇಳಬಾರ್ದು. ಯಾಕಂದ್ರೆ ಇದು ಮೈತ್ರಿ ದ್ರೋಹ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವರು ನಾವು ಇಬ್ರು ಸೇರಿ ಸರ್ಕಾರ ನಾನು ಹೋಗ್ತೀನಿ, ಯಾರು ಕೂಡ ಮಾತಾಡಬಾರ್ದು. ನಮ್ಮ ಪಕ್ಷದ ಮುಖಂಡರು ಕೂಡ ಮಾತಾಡಬಾರ್ದು. ಕಾಂಗ್ರೆಸ್ನ ಸಚಿವರು ಪುಟ್ಟರಂಗ ಶೆಟ್ರು, ಅವನು ಎಲ್ಲಿಂದ ಬಂದ, ಅವನು ಏನು ಅಂತ ಗೊತ್ತಿದೆ, ಕಳಿಸ್ಕೊಡ್ತೀವಿ. ಅವರು ಕೂಡ ಒಬ್ಬ ಸಹೋದ್ಯೋಗಿ, ಅವರು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ಸಚಿವರು, ಇವರು ಸಚಿವರು. ಆತರ ಏಕವಚನದಲ್ಲಿ ಯಾರು ಕೂಡ ಮಾತನಾಡಬಾರ್ದು. ಅಲ್ಲ, ಅವರು ಒಂದೇ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಇರೋರು, ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಅಕ್ಕಪಕ್ಕ ಇರೋರು ಅವರು ಮಹೇಶ್ ಅವರು, ಪುಟ್ಟರಂಗ ಶೆಟ್ಟಿ ಇಬ್ರು ಅಕ್ಕಪಕ್ಕ ಇರೋರು.
ಆದ್ರೆ ಅವ್ರು ಯಾತಕ್ಕೋಸ್ಕರ ಈ ತರ ಪರ್ಸನಲ್ ಆಗಿ ತಗೊಂಡು ಹೋಗಿದ್ರು ಅಂತ ನನಗೆ ಗೊತ್ತಿಲ್ಲ. ಇದೇ ಇದು ಸಮಸ್ಯೆ ಇರಬಾರ್ದು. ನಿಮ್ಮ coalition ಪಕ್ಷದ government ಇದೆ. ಹಿತದೃಷ್ಟಿಯಿಂದ ಒಬ್ಬೊಬ್ಬ ಶಾಸಕರಿಗೂ ಈ ಸರ್ಕಾರದ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹಿತದೃಷ್ಟಿಯಿಂದ ಇಲ್ಲ. ಇಂಡಿವಿಜುವಲ್ ಇಂಥ ಮಾತಾಡಿಸಿ. ಪದಗಳನ್ನ ಬಳಕೆ ಮಾಡೋದು ಖಂಡಿತ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಸಮನ್ವಯದ ಇದು ಸಂಕೇತ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು. ವಿವೇಕ್ ರೆಡ್ಡಿ ಅವರೇ, ಈಗ ಸಮನ್ವಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಿಜೆಪಿ ಕಾರಣಕ್ಕೆ ನಾವು ಒಂದಾದ್ವಿ, ಥ್ಯಾಂಕ್ಸ್ ಟು ಬಿಜೆಪಿ ಅಂತ ಹೇಳಿದ್ರು. ಆಪರೇಷನ್ ಕಮಲ ಮಾಡಕ್ ಕೊಟ್ಟರು, ಏನಾಗ್ತಿತ್ತು ಅವ್ರಿಗೆ ಅವಮಾನ ಆಗ್ತಿತ್ತು, ಮುಖಭಂಗ ಆಗ್ತಿತ್ತು, ಟೂಸ್ ಪಟಾಕಿ ಆಯ್ತು ಅಂತ ಎಲ್ಲ ಓಕೆ, ಅವ್ರು ಖುಷಿಯಾಗಿದ್ದಾರೆ. ಈ ಮಂತ್ರಿಗಳ ಇದೇ ಸರ್ಕಾರದ ಇಬ್ಬರು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಒಂದೇ ಜಿಲ್ಲೆಗೆ ಸಂಬಂಧಪಟ್ಟವರು ಈ ರೀತಿ ಏಕವಚನದಲ್ಲಿ ಮಾತಾಡ್ಕೊಂಡು ಕೂತ್ರೆ ಈಗ ಶಾಸಕರು ಸಹಜವಾಗಿ ಅವರು ವ್ಯಕ್ತಪಡಿಸೋದು ತಪ್ಪೇನಿದೆ? ಕರೆಕ್ಟ್. ಇದರ ಅರ್ಥ ಏನು? ಅವರು ಬಹಳ ಪೀಸ್ಫುಲ್ ಆಗಿ ತುಂಬಾ ಇಂಟ್ಯಾಕ್ಟ್ ಆಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಬರ್ತದೆ. ಈಗ ನೀವು ಈ ಸರ್ಕಾರದ ನಡವಳಿಕೆಗಳು ನೀವು ನೋಡಿ, 2 ದಿನ ತೂಫಾನ್ ಬಂದಂಗೆ ಜಗಳಗಳ ಒಂದು ತೂಫಾನ್ ಬರ್ತದೆ, ದಿನನಿತ್ಯ ಜಗಳಾನೆ. ಆಮೇಲೆ ಸಡನ್ನಾಗಿ ಯಾವಾಗ BJP ಚುರುಕಾಗುತ್ತೆ ಅಂತ ಅವ್ರೇನು ಅನ್ಕೊಂತಾರೆ, ಅವಾಗ ನಾವೆಲ್ಲ ಒಂದಾದ್ವಪ್ಪ, ಆಪರೇಷನ್ ಥಿಯೇಟರ್ ಓಪನ್ ಮಾಡ್ತಾ ಇದ್ದಾಗ ನಾವೆಲ್ಲ ಬಾಯ್ ಅಪ್ಪ, ನಾವೆಲ್ಲ ಬಾಯ್ ಒಂದಕ್ಕೆ ಸೇರ್ಕೊಂಡ್ಬಿಡೋಣಪ್ಪ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ನಾವೆಲ್ಲ ಬಾಯ್ ಒಂದಕ್ಕೆ ಸೇರ್ಕೊಂಡ್ಬಿಡೋಣಪ್ಪ ಅಂತ ಎಲ್ಲ ಒಂದಾಗಿ ಸೇರ್ಕೊಂಡು ಆವಾಗ ಸಮನ್ವಯ ಸಮಿತಿಗಳೆಲ್ಲ ಬರ್ತದೆ. ಆದ್ರೆ ಈಗ ಇನ್ನೇನು ಒಂದು ಕಡೆ ಸೇರ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಜಗಳಗಳು ಶುರು ಆಗಿದೆ. ಇದನ್ನ ನೀವು ಈ ಸಮ್ಮಿಶ್ರ ಸರ್ಕಾರದ ಬಹಳ ಪ್ರಮುಖವಾದ ಲಕ್ಷಣ ಅಂತ ನೀವು ಹೇಳ್ಬೋದು. ಇನ್ನು ಮುಂದಿನ ಎಷ್ಟು ದಿನ ಇರ್ತದೋ ಈ ಸರ್ಕಾರ, ಅಷ್ಟು ದಿನದವರೆಗೂ ಇದೇ ಪ್ರಮುಖವಾದ ಲಕ್ಷಣ. ಬರೀ ಮಿನಿಸ್ಟರ್ಗಳು ಫೈಟ್ ಮಾಡಲ್ಲ ಮಿಸ್ಟರ್ ಲಕ್ಷ್ಮಣ್ ಅವರೇ, ನಿಮ್ಮ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರೇ ಫೈಟ್ ಮಾಡ್ತಾ ಇದ್ದಾರೆ. MLC ಲೆಹರ್ ಸಿಂಗ್ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರೇ ಫೈಟ್ ಮಾಡ್ಕೊಂಡು ಎಂತ ಅಸಭ್ಯ, ನಾವು ಅಪೋಸಿಷನ್ ಅಲ್ಲಿ ಇದೆ ಬಿಡಿ, ಇದು ದುರಂತ. ಸರ್ಕಾರದಲ್ಲಿದ್ದೀರಾ, ಮೋದಿ ಅವರು ಹೆಸರೇ ಉಪಯೋಗಿಸಬೇಡಿ ಅಂತ ಲೆಟರ್ ಬರೆದವರು. ನಿಮ್ಮ ಸರ್ಕಾರ ಹೇಳಿ ದಯಮಾಡಿ, ಲಕ್ಷ್ಮಣ್ ಅವರು, ಯು ಆರ್ ಇನ್ ಗವರ್ಮೆಂಟ್, ನೀವು ಗವರ್ಮೆಂಟ್, ನೀವು ನಿಷ್ಠೆಯನ್ನು ಕಾಪಾಡಬೇಕು, ನಿಮ್ಮ ವಿವೇಚನೆ ಇರಬೇಕು. ನಾವು ಜನ ಏನಂತಾರೆ, ಸರ್ಕಾರ ಈ ತರ ತಮಾಷೆಯಾಗಿ ನಡೆಸಿದ್ರೆ, ನೀವು ನಾಟಕೀಯವಾಗಿ ನಡೆಸಿದ್ರೆ ಇದನ್ನೇ ಆಗ್ತಾ ಇರೋದು. ಇನ್ನೇನಂತಾರೆ, ಪಾರ್ಥೇನಿಯಂ ಗಿಡ, ಲಕ್ಷ್ಮಣ ಹೋಗಾರ್ರೆ, ಪಾರ್ಥೇನಿಯಂ ಗಿಡ, ಕಮಲದ ಗಿಡ ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಪಾರ್ಥೇನಿಯಂ ಗಿಡ ಏನು ಅಂತ ಲಕ್ಷ್ಮಣ ಅವ್ರಿಗೆ ಗೊತ್ತಾಗ್ಲಿಲ್ಲ. ಪಾರ್ಥೇನಿಯಂ ಗಿಡ ಅಂದ್ರೆ ಏನ್ ಗೊತ್ತಾ? ನಮ್ಮ ಹಳ್ಳಿ ಕಡೆ ನಿಮಿಷ ನಮ್ಮ ಹಳ್ಳಿ ಕಡೆ ಅವ್ರು ಮುಗಿಸಿ ನೋಡಿ. ಆಗ್ಲೇ ಲೇಯರ್ ಸಿಂಗ್ ಬಗ್ಗೆ ಮಾತಾಡಿದ್ರು. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರೆ ಆ ಪದಗಳನ್ನ ಬಳಕೆ ಮಾಡಬೇಡಿ ಅಂತೇಳಿ ಒಬ್ಬ ಶಾಸಕರು, ಅದೇ ಪಕ್ಷದ ಶಾಸಕರು ಅಂದ್ರೆ ಅವ್ರ ಪಕ್ಷದ ಲಕ್ಷ್ಮಣ್ ಅವರೇ, ಏನು ಅಂತ ಕಾಪಿನೇ ಇದೆ. ಸುಮ್ಮನೆ ಒಂದ್ ನಿಮಿಷ ರೆಡ್ಡಿ ಅವರ, ಒಂದ್ ನಿಮಿಷ ಬೆಳಿಬಾರ್ದು, ನೀವು ಮಾತಾಡಿದ ಆಯ್ತಲ್ಲ ಬಿಡ್ರಿ, ನಮ್ಗುನು ಈ ದೇಶಕ್ಕೆ ಬೇಕೆಲ್ದ ಸಾಕು ಬಿಡ್ರಿ ಸ್ವಾಮಿ. ನೋಡಿ ಆಗ್ಲೇ ಹೇಳಿದ್ರು, ನಾನು ಹೇಳಿದೆ ನಿಮ್ಗೆ, ಪಾಪ ಅವ್ರ ವಕೀಲರಿದ್ದಾರೆ, ಬುದ್ಧಿವಂತರಿದ್ದಾರೆ. ಈಗ ಬ್ಯಾಡ್ ವಕೀಲರು ಗುಡ್ ಕೇಸ್ ಅಂತ ಹೇಳ್ತೀರಾ, ಇಲ್ಲ ಗುಡ್ ವಕೀಲರು ಬ್ಯಾಡ್ ಕೇಸ್ ಅಂತ ಹೇಳ್ತೀರಾ, ನನ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಸುಮ್ನೆ ವಿಷಯಾಧಾರಿತವಾಗಿ ಮಾತಾಡ್ಬೇಕು. ಒಂದ್ ನಿಮಿಷ, ಲೇಯರ್ ಸಿಂಗ್ ಅವರು ಬಂದಿರತಕ್ಕಂತ ಪತ್ರದ ಬಗ್ಗೆ ಈ ರಾಜ್ಯದ ಜನ ಏನ್ ಹೇಳ್ತಾರೆ ಹೇಳ್ಬೇಕು. ಸಾಮಾನ್ಯ ಪ್ರಧಾನಮಂತ್ರಿಗಳು ಅವ್ರನ್ನ ಉಲ್ಲೇಖ ಮಾಡಿ ಅವ್ರು ಬರೆದಿರತಕ್ಕಂಥ ಪತ್ರವನ್ನ ರಾಜ್ಯಾಧ್ಯಕ್ಷರು ಬರೀತಾರೆ, ಅವರ ಪಕ್ಷದ ವಿವೇಚನೆ ಬೈದಾಡಿದ್ರೆ ಹೇಳಿ. ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆ ಅಂತ ಯಾರು ನಂಬಕ್ಕಾಗತ್ತೆ? ನೋಡಿ, 5 ವರ್ಷ ಸಿದ್ದರಾಮಯ್ಯ 2008ರಿಂದ ವರ್ಗಾವಣೆ ಆಗ್ತಾ ಇಲ್ಲ, 2008ರಿಂದ 2013ವರೆಗೂ 5 ವರ್ಷ ಬಿಜೆಪಿ ಸರ್ಕಾರ ಇತ್ತು. 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಾಗ ಯಾವ ತರ ನಾಟಕ ಮಂಡಳಿ ಇಟ್ಕೊಂಡು ಯಾವ ತರ ನಾಟಕಗಳು ಮಾಡಿದ್ರೆ ಈ ರಾಜ್ಯದ ಜನ ಮರ್ತಿಲ್ಲ. ತಿಳ್ಕೊಳ್ಳಿ, ಈ ರಾಜ್ಯದ ಆ ಒಂದೇ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗಲೇ ಅವ್ರ ಪಕ್ಷದ ನಾಯಕರು ಯಾವ ತರ ಆಟ ಆಡಿದ್ದಾರೆ ಅದನ್ನೇ ನೋಡ್ಕೊಳ್ಳಿ. ಮೈತ್ರಿ ಸರ್ಕಾರ. ಲಕ್ಷ್ಮಣರೇ, ಈಗಲೂ ಆಪರೇಷನ್ ಭೀತಿ ನಿಮ್ಗೆ ತಪ್ಪಿಲ್ಲ? ಇಲ್ಲ, ನಾನು ಒಂದು ಕ್ಲಾರಿಫೈ ಮಾಡ್ತೀನಿ. ಪಾಪ ವಿವೇಕ್ ರೆಡ್ಡಿ ಅವರು ಬಹಳ ಅಡ್ವೊಕೇಟ್, ನಮ್ಗೆ ಹೇಳ್ತಾ ಇದ್ರು ಶರವಣ ಅವರು, ಈಸ್ ಗಾಟ್ ಗುಡ್ ಕೇಸ್ ಬಟ್ ಬ್ಯಾಡ್ ಅಡ್ವೊಕೇಸಿ.
ಅನ್ನುವಂಥದ್ದು ನಾನು ಬೇರೆ ಒಪ್ತೀನಿ. advocacy ನಾನು ಬೇರೆ, ಒಪ್ತೀನಿ. ಕೇಸ್ ನೋಡಿ, ಬೇರೆ, ಒಪ್ತೀನಿ. good. ಪ್ರಶ್ನೆ ಏನು ಗೊತ್ತಾ? ಆಮೇಲೆ ಎರಡನೇದು ಅಲ್ಲ, good ಎರಡನೇದು advocate ಕೇಸ್ ಬ್ಯಾಡೋ ಒಳ್ಳೇದು ಪ್ರಶ್ನೆ ಅಲ್ಲ, ಕೇಸೇ ಅಷ್ಟೇ. ನಾನು ಕೋರ್ಟಲ್ಲಿ- ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಮ್ಮ ಶರವಣ ಅವರು ಹೇಳಿದಾಗೆ 5 ವರ್ಷ ಬಿಜೆಪಿ ಇತ್ತು ಸರ್ಕಾರ. 2008 ಆಲಪ್ಪನ ಕತೆ ಏನು? ಇಬ್ರೇ ಅದ್ರ ಟೈಮ್ ಐತೆ. ಅಲ್ಲ, ಆಯ್ತು. ಆಪರೇಷನ್ ಬಗ್ಗೆ ಅದಕ್ಕಿಂತ ವಾಸ್ತವವಾಗಿಲ್ಲ ನಾವು. ಜನ ಅದಕ್ಕಿಂತ ವಾಸ್ತವವಾಗಿಲ್ಲ. ಅಲ್ಲ, ಅದು ನಾವು ಚರ್ಚೆ ಆಗಿದೆ, ಅದು ಏನಾಗಿದೆ? ಲಕ್ಷ್ಮಣ್ ಅವರೇ, ಹೋಗಿ ಇನ್ನೂ ಒಂದು 100 ವರ್ಷ ಹಿಂದೆ ಹೋಗಿ. ಈಗ ಅದಾಯ್ತು, ಇವತ್ತು ಈ ಒಂದು ರಾಜಕಾರಣ. ಒಂದು ಬಿಜೆಪಿನ ಅಧಿಕಾರದಿಂದ ದೂರ ಇಟ್ರೆ ಬಿಜೆಪಿ ಆಪರೇಷನ್ ಕಮಲದಿಂದ ಬಚಾವಾಗಲಿಕ್ಕೆ ಇನ್ನೇನೇನು ಫಾರ್ಮುಲಾಗಳಿದೆ ಗೊತ್ತಿಲ್ಲ. ಈಗ 2+2 ಅದು 4+4 ಅಂತಿದ್ರ 12 ಸೂತ್ರಗಳಿದಾವೆ. 12 ಸೂತ್ರಗಳಲ್ಲಿ ಇವತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ಇದೇ ಶಾಸಕರು ನಿಮ್ಮಿಂದ ಮತ್ತೆ ಅವರು ಆಪರೇಷನ್ಗೆ ಆ ರಾಡರ್ಗೆ ಹೋಗ್ತಾರೆ. ನೀವು ಹೇಳ್ತಾ ಇದ್ರಿ ನಮ್ಮ ಜೊತೆಗೆ ಇದಾರೆ ಅಂತ ಹೇಳ್ತಿದ್ರಿ. ಅಂದ್ರೆ ಆಪರೇಷನ್ ಪಾಲಿಟಿಕ್ಸ್ ಅಂತೂ ನಿಲ್ಲಲ್ಲ ಅಂತ ಹೇಳ್ತಾರೆ. ಅಲ್ಲ, ಆಪರೇಷನ್ ಪಾಲಿಟಿಕ್ಸ್ ಅವರ ಬಿಜೆಪಿಯವರು ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಂದ ಉದ್ಭವ ಆಗಿದ್ದವರು ನೀವು ready ಇದೆ. ಅವರು ಬರ್ತ್ ಕೊಟ್ಟಿದ್ದವರೆ. ಆಪರೇಷನ್ Yes, ಕಮಲ yes, ಅನ್ನುವಂಥದ್ದೇ sir. ಶುರು ಮಾಡಿದ್ದೆ ಅವರು. Yes, sir. ಅದಕ್ಕೆ ನಾವು ಕೌಂಟರ್ ಆಗಿ ಏನೆಲ್ಲ ಮಾಡಬೇಕು sir, ಅನ್ನುವಂಥದ್ದಕ್ಕೆ ನಿಮ್ಮ ನಾವು ಅದಕ್ಕೆ operation ಮಾಡ್ತೀವಿ. ಆಗ್ಲೇ ನೀವು ಹೇಳಿದ್ರಿ ಕಮಲಾ ನರ್ಸಿಂಗ್ ಹೋಮ್ಗೆ ಲಾಕ್ ಮಾಡಿದ ಆಗೋಗಿದೆ, ಅಲ್ಲಿ ಯಾವ ಪೇಷಂಟ್ ಬರಲ್ಲ. ನಿಮ್ದು ಯಾವ ನರ್ಸಿಂಗ್ ಹೋಮು? ನಮ್ದು ಯಾವ ನರ್ಸಿಂಗ್ ಹೋಮ್ ಇಲ್ಲ, ನಾವು ಚೆನ್ನಾಗೇ ಇದೀವಿ. Okay. ಜನರಲ್ ನರ್ಸಿಂಗ್ ಹೋಮ್ ನಮ್ಮ ಹತ್ರ General nursing home. ಜನರಲ್ ನರ್ಸಿಂಗ್ ಹೋಮ್, ಜನರ ಪರವಾಗಿ ಕೆಲಸ ಮಾಡುವಂತ ಈಗ ನರ್ಸಿಂಗ್ ಹೋಮ್ ನಮ್ದು. ಕಾಂಗ್ರೆಸ್ ಪಾರ್ಥೇನಿಯಂ ಜನತಾದಳ ಪಾರ್ಥೇನಿಯಂ ಒಬ್ಬರೊಬ್ರು ಕಿತ್ಕೊಂಡು ಬಹುಶಃ ಸರ್ಕಾರ ಬಿದ್ರೆ ನಮ್ಮ ರಾಜ್ಯ ಬಟ್ ಒಂದು ನಿಮ್ಮ ಅಪಾಯ ಇವತ್ತು ಏನಿತ್ತು ಆ ಅಪಾಯದಿಂದ ಅವ್ರು ಪಾರಾಗಿದ್ದಾರೆ, ಅದಕ್ಕೆ ನೀವೇ ಕಾರಣ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಲ್ಲ, ಗೌರವ ಅವರೇ, ಮಾಡಿ ಓಡೋಗ್ತಾ ಗೌರವ ಇದ್ದಾರೆ. ಅವರೇ, ಮೂರು ಕೂಡ ಧನ್ಯವಾದ. ಪಲಾಯನ ಒಂದೊಂದು ಮಾಡ್ಬಿಟ್ಟು ಸ್ಪಷ್ಟ. ಆಪರೇಷನ್ ಅನ್ನುವಂಥದ್ದು 3 ಪಕ್ಷಗಳಲ್ಲಿ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ 3 ಪಕ್ಷಗಳು ಆಪರೇಷನ್ ಥಿಯೇಟರ್ ಓಪನ್ ಮಾಡ್ಕೊಂಡಿದ್ದಾರೆ. ಈಗ ಸರ್ವಣ್ಣ ಅವರು ಬಿಜೆಪಿ ಆಪರೇಷನ್ ಥಿಯೇಟರ್ ಕಮಲಮ್ಮ ನರ್ಸಿಂಗ್ ಹೋಮ್ ಇಟ್ಟಿದ್ದಾರೆ. ಸೊ JDS ಕಾಂಗ್ರೆಸ್ ಥಿಯೇಟರ್ಗಳಿಗೆ ಏನು ಹೆಸರು ಗೊತ್ತಿಲ್ಲ, ಅವ್ರು ಜನರಲ್ ಥಿಯೇಟರ್ ಅಂತ ಹೇಳ್ತಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಒತ್ತಡ ಈ ಶಾಸಕರಿಂದಿದೆ. ಈ ಶಾಸಕರು ಕೊಡ್ತಕ್ಕಂಥ ಪಟ್ಟಿ ಇದೆಯಲ್ಲ, ಆ ಪಟ್ಟಿಲಿರೋ ಬೇಡಿಕೆಗಳು ಈಡೇರಿಸದೆ ಹೋದರೆ ಆ ಶಾಸಕರು ಮತ್ತೊಂದು ಸುತ್ತಿನ ಬಂಡಾಯಕ್ಕೆ ರೆಡಿ ಆಗ್ತಾರೆ. ಸದ್ಯಕ್ಕೆ ಅದು